ಬಿಜ್ಜಳನ ಆಸ್ಥಾನದೊಳಗೆ ಅಂತನೋ ವಿಷಯ ಗೊತ್ತಾಗ್ತದೆ ನಮಗೆ. ಈ ಮಂತ್ರಿ ಆದವ ಈ ಶರಣರಿಗೆ ಕಣ್ಣು ಕೀಳಿದ ನಂತರ ಮನೆಗೆ ಬರ್ತಾನಂತ್ರಿ. ಮನೆಗೆ ಬಂದಾಗ ತಾಯಿಗೆ ಈ ವಿಷಯ ತಿಳಿದಿತ್ತು ಅಥವಾ ಅವ ತಿಳಿಸಿದಾಗ ತಾಯಿ ಕೋಪಗೊಂಡ್ರು. ಆಕೆ ಅನ್ನೋ ಮಾತು ನೋಡ್ರಿ, ಅಂದರೆ ಒಬ್ಬ ತಾಯಿಯ ಪ್ರೇರಣೆ ಅಥವಾ ನಿರ್ಣಯ ಎಷ್ಟು ಗಟ್ಟಿಯಾಗಿರ್ತದ ಅಂತನ್ನೋದಕ್ಕೆ. ಇಲ್ಲಪ್ಪ, ಶರಣರಿಗೆ ಆ ರೀತಿಯಾದಂತಹ ತೊಂದರೆ ಕೊಟ್ಟವರಿಗೆ ನೀನು ಉಳಿಸಿ ಮನೆಗೆ ಹ್ಯಾಂಗೆ ಬಂದಿ? ಇಲ್ಲ ಬಿಜ್ಜಳನನ್ನು ಕೊಲೆ ಮಾಡಬೇಕಿತ್ತು, ಇಲ್ಲ ಅಂತಂದ್ರೆ ನಿನ್ನ ಕೈಲಿ ಆಗ್ತಿದ್ದಿಲ್ಲ ಅಂತಂದ್ರೆ ನೀನೇ ಪ್ರಾಣಾರ್ಪಣೆ ಮಾಡ್ಕೊಳ್ಬೇಕಿತ್ತು ಅಂತನೋ ಮಾತು ನೇರವಾಗಿ ತಾಯಿ ಅಂತಾಳೆ. ಅಂದು ಈ ಮುಂದಿನ ವಿಷಯ ನೀವೆಲ್ಲ ಕೇಳಿರ್ತೀರಿ. ನೀ ಎಲ್ಲಿವರೆಗೆ ಪ್ರತೀಕಾರ ತೀರಿಸ್ಕೊಳ್ಳಂಗಿಲ್ಲ ನೋಡು, ಅಲ್ಲಿವರೆಗೆ ನಿನಗೆ ನಾಯಿ ಹೆಂಗೆ ಅನ್ನ ಹಾಕ್ತೀನಿ, ಹಿತ್ಲಾಗ ನಡಿ, ನೆಲದ ಮೇಲೆ ಹಾಕ್ತೀನಿ, ಹಾಗೇನೆ ನೀನು ತಿನ್ನಬೇಕು ಅಂತ ಹೇಳ್ತಾಳಕಿ. ಅದಕ್ಕೆ ಜಗದೇವಪ್ಪ ತಾಯಿಯ ಮಾತು ಮೀರಲಾರ್ದೇನೆ ಆಕಿ ನೆಲದ ಮೇಲೆ ಹಾಕಿದ ಅನ್ನ ಊಟ ಮಾಡ್ತಿದ್ದ ಅಂತ ಪಾಲ್ಕುರ್ಕಿ ಸೋಮನಾಥ ಬರೀತಾನ್ರಿ ಅವ. ಈ ವಿಷಯ ಇನ್ನೊಬ್ಬ ಶರಣ ಮಲ್ಲೆಬೊಮ್ಮಯ್ಯ ಅಂತ ಅವನಿಗೆ ಗೊತ್ತಾಗ್ತದೆ ರೀ. ಅವ ರಾತ್ರಿ ಮನೆಗೆ ಹೋಗ್ತಾನೆ. ಆ ತಾಯಿಗೆ ಬಹುಶಃ ಜಗದೇವಪ್ಪ ಮತ್ತು ಮಲ್ಲೆಬೊಮ್ಮ ಇವರು ಇಬ್ಬರು ಭಾಳ ಅನೋನ್ಯವಾಗಿದ್ದರು ಅಂತನ್ನೋ ಸಂಗತಿ ನಮಗೆ ಸುಮಾರಾಗಿ ಈ ಘಟನೆಗಳು ನೋಡಿದ್ರೆ ಗೊತ್ತಾಗ್ತದೆ ರೀ. ಅದಕ್ಕಾಗಿ ಆ ತಾಯಿಗೆ ಹೋಗಿ ಅವ ಏನು ಕೇಳ್ಕೊತಾನ ಅಂತಂದ್ರೆ, ಇಲ್ಲ ನಾನು ನಿನ್ನ ಮಗ ಜಗದೇವನಿಗೆ ಹೆಂಗೆ ಹಾಕಿದ್ದೆ ನಾನೋ ಮಗನೇ, ಅದಕ್ಕಾಗಿ ಅವ್ರಿಗೆ ಹೆಂಗೆ ಊಟಕ್ಕೆ ಬಡಿಸಿದ್ದಿ ನನಗೂ ಹಾಗೇನೆ ಊಟಕ್ಕೆ ಬಡಿಸ್ರಿ, ನಾನು ನೆಲದ ಮೇಲೆ ನಾನು ಹಿಂಗೇನೆ ತಿಂತೀನಿ, ನಾವು ಬಿಜ್ಜಳನಿಗೆ ಕೊಲೆ ಮಾಡಿದ ನಂತರನೇ ನಿಮಗೆ ಮೂತಿ ತೋರಿಸ್ತೀವಿ ಅಂತನ್ನುವಂತಹ ಮಾತುಗಳನ್ನೆಲ್ಲ ಹೇಳ್ತಾನವ. ಇಬ್ಬರು ಕೂಡಿ ಬಿಜ್ಜಳನ ಸಭೆಗೆ ಹೋಗ್ತಾರಂತ. ಬಿಜ್ಜನ ಸಭೆಯೊಳಗೆ ಕೊಲೆ ಮಾಡ್ತಾರ ಅಂತಲೇ ಪಾಲ್ಕುರ್ಕಿ ಸೋಮನಾಥ ಬರೀತಾನ. ಇಲ್ಲೊಂದು ಮಾತು ಗಮನಿಸ್ಬೇಕ್ರಿ, ಬಿಜ್ಜಳ ಸಭೆ ನಡೆಸಿದ್ದ, ಸಭೆಯ ಒಳಗೆ ಹೋಗಿಸಿಂದ ಕೊಲೆ ಮಾಡಿದ್ರು ಅಂತ ಹೇಳ್ಕಿಸಿಂದ ಅಂದ್ರೆ ಯಾರಿಗೆ ಸಾಮಾನ್ಯರಿಗೆ ಹೋಗಲು ಸಾಧ್ಯನೋ ಅಂತನ್ನೋ ಸಂಗತಿ ನಮಗಲ್ಲಿ ಕಾಡ್ತದೆ. ಅದಕ್ಕಾಗಿ ಜಗದೇವ ಏನು ಮಂತ್ರಿ ಇದ್ದ ಅಂತ ಹೇಳ್ಕಿಸಿಂದ ಹೇಳ್ತಾರೆ, ಅದು ನಿಜವಾದಂಥ ಸಂಗತಿ ಇರಬೇಕು. ಆ ಮಂತ್ರಿ ಇರೋದ್ರಿಂದಲೇ ಇವರಿಗೆ ನೇರವಾಗಿ ಆ ಸಭೆಗೆ ಹೋಗಲಿಕ್ಕೆ ಸಾಧ್ಯ ಆಗಿರಬೇಕು. ಬಿಜ್ಜಳನ ಕೊಲೆ ಆಗ್ತದೆ, ಕಲ್ಯಾಣ ಕ್ರಾಂತಿ ಪ್ರಾರಂಭ ಆಗ್ತದೆ. ಇಷ್ಟು ಹಿನ್ನೆಲೆ ನಮಗೆ ಸಾಕು. ಇನ್ಮೇಲೆ ಜಗದೇವಪ್ಪ ಮತ್ತು ಮಲ್ಲೆಬೊಮ್ಮ ಈ ಶರಣರ ಪರಿಚಯ ಏನಿದು ಅಂತನೋ ಮಾತನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಕೊಲೆ ಮಾಡಿದ ನಂತರ ಜಗದೇವಪ್ಪ ಮನೆಗೆ ಬಂದು ತಾಯಿಗೆ ವಿಷಯ ತಿಳಿಸ್ತಾನೆ ರೀ ಅವ. ಆದರೆ ತಾಯಿ ಮೊದಲಿಗೆ ಜಗದೇವಪ್ಪಗೆ ಏನು ಹೇಳಿದ್ರು ನೋಡ್ರಿ, ಇಲ್ಲ ನೀನು ಬಿಜ್ಜಳನ ಕೊಲೆ ಮಾಡಬೇಕಾಗಿತ್ತು, ಕೊಲೆ ಮಾಡೋದು ಆಗಲಿಲ್ಲ ಅಂತ ಹೇಳಿಸಿಂದ ಅಂದ್ರೆ ನೀನಲ್ಲಿ ಪ್ರಾಣಾರ್ಪಣೆ ಮಾಡ್ಕೋಬೇಕಾಗಿತ್ತು, ಹಾಗೆ ಹೆಂಗೆ ಮನೆಗೆ ಬಂದಿ ಅಂತ ಏನು ಕೇಳಿದ್ರು ನೋಡ್ರಿ. ಅದಕ್ಕಾಗಿ ಅವನು ಜಗದೇವಪ್ಪ ಏನು ಹೇಳ್ತಾನೆ ಅಂತಂದ್ರೆ, ಇಲ್ಲ ನಾನು ಮೊದಲೇ ಈ ಕೆಲಸ ಮಾಡಬೇಕಾಗಿತ್ತು, ನನ್ನ ಕಡೆಯಿಂದ ಮಾಡ್ಲಿಕ್ಕಾಗಲಿಲ್ಲ, ಅದಕ್ಕಾಗಿ ಆ ತಪ್ಪಿಗಾಗಿ ನಾನು ಪ್ರಾಣಾರ್ಪಣೆ ಮಾಡ್ಕೊಳ್ತೀನಿ ಅಂತ ತಿಳ್ಕೊಂಡು ತಾಯಿ ಮುಂದೆ ಪ್ರಾಣಾರ್ಪಣೆ ಮಾಡಿಕೊಂಡ ಅಂತ ಆ ಪಾಲ್ಕುರ್ಕಿ ಸೋಮನಾಥ ಬರೀತಾನ್ರಿ. ಇಷ್ಟು ಕತೆ ಇದು ಹಿನ್ನೆಲೆ. ಇದೇನು ಚಿತ್ರ ನೀವು ನೋಡ್ಲಿಕ್ಕತ್ತೀರಿ ನೋಡ್ರಿ, ನಮ್ಮ ವಿಜಯ ಹಾಗರಗುಂಡಿಗೆ ಭಾಳ ಇಂಟರ್ನ್ಯಾಷನಲ್ ಫೇಮಸ್ ಆರ್ಟಿಸ್ಟ್ ತೆಗೆದಂಥ ಚಿತ್ರ ಇದು. ಇದು ಈ ಕಡೆ ಇರೋದು ಸ್ವಲ್ಪ ಕಪ್ಪಗೆ ಇರೋದು ಅದು ಜಗದೇವಪ್ಪಂದು, ಆ ಕೆಂಪಗಿರೋದು ಅದು ಮಲ್ಲೆಬೊಮ್ಮಯ್ಯಂದು ಅಂತವರು ಗುರುತು ಮಾಡಿದ್ದು. ಅಂದರೆ ಜಗದೇವಪ್ಪ ನಮ್ಮ ಭಾಗದವನ, ಮಲ್ಲೆಬೊಮ್ಮಯ್ಯ ಬೇರೆ ಭಾಗದವನ. ಆದ್ರೆ ಅವನ ಬಗೆಗಿನ ವಿಷಯಗಳು ಒಂದಿಷ್ಟು ತಪ್ಪಾಗಿ ಪ್ರಚಾರದಲ್ಲಿರುವುದನ್ನು ನಾವು ಮುಂದೆ ನೋಡ್ತೇವೆ. ಈಗ ನಾವು ಒಟ್ಟಿಗೆ ಈ ವಿಷಯ ನಾನು ಕ್ರೋಢೀಕರಿಸಿದ್ದು ಸುಮಾರು 6 ಊರುಗಳ ವಿಷಯ ಸೇರಿಸಿ ನಿಮ್ಮ ಮುಂದೆ ಇವತ್ತು ನಾವು ವಿಷಯ ಹೇಳಕತ್ತೀನಿ ರೀ. 6 ಊರುಗಳು ಯಾವ್ಯಾವು ಅಂತ ಹೇಳಿಸಿಂದ್ರೆ, 2 ಈಗಿನ ವಿಜಯಪುರ ಜಿಲ್ಲೆಯ ಊರುಗಳು, 2 ಕೊಪ್ಪಳ ಜಿಲ್ಲೆಯ ಊರುಗಳು, 2 ಯಾವುದರದು ಗದಗ ಜಿಲ್ಲೆಯ ಊರುಗಳು. ಹಿಂಗೆ 6 ಊರುಗಳ ವಿಷಯ ಕ್ರೋಢೀಕರಿಸಿ ಈ ಜಗದೇವಪ್ಪ ಮತ್ತು ಮಲ್ಲೆಬೊಮ್ಮಯ್ಯನ ವಿಷಯ ಈ 6 ಊರೊಳಗೆ ಹೆಂಗೆ ಎಷ್ಟೆಷ್ಟು ಸಿಗುತ್ತದ ಮತ್ತು ಇವನ್ನು ಕೂಡಿಸಿ ಒಂದು ಎಪಿಸೋಡ್ ಮಾಡಿ ನಾವು ಹೆಂಗೆ ಹೇಳ್ಬೋದು ಅಂತನ್ನೋ ಮಾತನ್ನು
ನಿಮ್ಮ ಮುಂದೆ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಕತ್ತೇನೆ ನಾನು. ಈಗ ನಾವು ಸಿಂದಗಿ ತಾಲೂಕಿನ ಆಲ್ಮೇಲದಿಂದ ಪ್ರಾರಂಭ ಮಾಡ್ತೀವಿ ರೀ. ಆಲ್ಮೇಲದೊಳಗೆ ಒಂದು ಮಠ ಅದ ರೀ. ಆ ಮಠದ ಹೆಸರು ಏನಿಟ್ಟಾರ ಅವರು ಅಂತಂದ್ರೆ ಜಗದೇವಪ್ಪ ಮಲ್ಯಬಮ್ಮ ಮಠ ಅಂತ ಹೇಳಿಕಿಸಿಂದ ಇಟ್ಟಾರ ಅವರು. ಜಗದೇವಪ್ಪ ಮಲ್ಯಬಮ್ಮ ಮಠ ಅಂತ ಮೊದಲಿನಿಂದ ಇತ್ತೇನು ಅಂತ ಹೇಳಿಕಿಸಿಂದ ಅಂದ್ರೆ ಇಲ್ರಿ, ಅದೊಂದು ವಿರಕ್ತ ಮಠ. ಡಾಕ್ಟರ್ M.M. ಕಲಬುರ್ಗಿ ಅವರು ಈ ಮಠಕ್ಕೆ ಹಿಂಗೆ ಹೆಸರು ಇಡ್ರಿ ಅಂತ ಹೇಳಿಕಿಸಿಂದ ಹೇಳಿದ್ರಿಂದ ಅವ್ರು ಹಂಗೆ ನಾವು ಹೆಸರು ಇಟ್ಕೊಂಡೆವು ಅಂತಲ್ಲಿ ಸ್ವಾಮಿಗಳು ಹೇಳ್ತಾರೆ. ಯಾಕೆ ಕಲಬುರ್ಗಿ ಅವ್ರು ಹಂಗೆ ಹೇಳಿದ್ರು ಅಂತ ಹೇಳಿಕಿಸಿಂದ ಅಂದ್ರೆ ರೀ, ಜಗದೇವಪ್ಪನ ಊರು ಅಲ್ಲಿ ಆಲ್ಮೇಲದಿಂದ ಭಾಳ ಸಮೀಪ ರೀ. ಅದು ಒಂದು 10 ಕಿಲೋಮೀಟ್ರ್ 8-10 ಕಿಲೋಮೀಟ್ರ್ ಮೇಲೆ ಬಬಲೇಶ್ವರ ಅಂತನ್ನುವಂಥ ಒಂದು ಊರದ. ಈ ಬಬಲೇಶ್ವರದೊಳಗೆ ಜಗದೇವಪ್ಪನ ಫ್ಯಾಮ್ಲಿ ಇವತ್ತಿಗೂ ಇದ್ದಿದ್ದನ್ನು ನಾವು ನೋಡ್ತೀವಿ. ಅದಲ್ಲದೆ ಈ ಜಗದೇವಪ್ಪನ ಒಂದು ಕುಟುಂಬ ಈ ಆಲ್ಮೇಲದೊಳಗೇ ಇರ್ತದೆ ರೀ. ಹೀಗಾಗಿ ಕಲಬುರ್ಗಿ ಸರ್ ಮೋಸ್ಟ್ಲಿ ಈ ವಿರಕ್ತ ಮಠಕ್ಕೆ ನೀವು ಹಿಂಗೆ ಇಡ್ರಿ ಅಂತ ಹೇಳ್ದಂಗೆ ಕಾಣಿಸ್ತದೆ. ಹೀಗಾಗಿ ಜಗದೇವ ಮಲ್ಯಬಮ್ಮನ ಆ ಹೆಸರು ನೆನಪಿರಬೇಕು, ಜನರಿಗೆ ಗೊತ್ತಾಗಬೇಕು ಅಂತನ್ನುವಂಥ ದೃಷ್ಟಿಯಿಂದ ಈ ವಿರಕ್ತ ಮಠಕ್ಕೆ ಈಗ ಜಗದೇವ ಮತ್ತು ಮಲ್ಯಬಮ್ಮ ಅಂತನ್ನುವಂತಹ ಹೆಸರುಗಳನ್ನು ಇಟ್ಟಾರ ಅವರು. ಇದು ಜಗದೇವ ಮತ್ತು ಮಲ್ಯಬಮ್ಮನ ಮಠ ರೀ. ಇದು ಆಲ್ಮೇಲದೊಳಗಿದ್ದಿದ್ದು. ಮ್ಯಾಲೆ ಬರ್ದಾರ ಅವರು, ಆ ಬ್ಯಾಟ್ರಿ ಇದು ತಗೊಂತಂಟ್ರಿ ಟಾರ್ಚ್. ಕಲ್ಯಾಣ ರಾಜ್ಯದ ಜಗದೇವ ಮಲ್ಯಬಮ್ಮರ ಚಾರಿತ್ರಿಕ ಹಿನ್ನೆಲೆ ವಿರಕ್ತ ಮಠ ಆಲ್ಮೇಲ್ ಅಂತ ಹೇಳಿ ಬರ್ದಾರ ಅವ್ರು. ಈ ಕೆಂಪು ಅಕ್ಷರದೊಳಗೆ ಬರೆದಿದ್ದು ಆ ಲೇಸರ್ ಟಾರ್ಚ್ ತೋರಿ ಅವ್ನು ಶಿವಾನಂದ ಕೇಳಿ ಹೇಳ್ತಾನೆ. ವಿರಕ್ತ ಮಠ ಆಲ್ಮೇಲ್ ಅಂತನ್ನುವಂಥದ್ದು ನಿಮ್ಗೆ ಕಾಣಿಸಲ್ಕತ್ತದ. ಮ್ಯಾಲ ಬರೆದಿದ್ದು ಕಲ್ಯಾಣ ರಾಜ್ಯದ ಜಗದೇವ ಮಲ್ಯಬಮ್ಮರ ಚಾರಿತ್ರಿಕ ಹಿನ್ನೆಲೆಯ ಅಂತ ಹೇಳಿಕಿಸಿಂದ ಮುಂದೆ ವಿರಕ್ತ ಮಠ ಆಲ್ಮೇಲ್ ಅಂತ ಹೇಳಿಕಿಸಿಂದ ಕಾಣಿಸ್ತದ ನಮಗೆ. ಈ ಸಿಂದಗಿಯಿಂದ ಮತ್ತು ಆಲ್ಮೇಲದಿಂದ ಬಬಲೇಶ್ವರ ಹೆಚ್ಚು ಕಡಿಮೆ ಅಷ್ಟೇ ದೂರ ಆಗ್ತದೆ ರೀ, ಒಂದು 10-12 ಕಿಲೋಮೀಟ್ರೇ. ನಾವೀಗ ಆಲ್ಮೇಲ ವಿಷಯ ಅಷ್ಟೇ, ಅಲ್ಲಿ ಒಂದು ಮಠ ಇರೋದ್ರಿಂದ ನಾವು ಅದರ ಪ್ರಸ್ತಾಪ ಮಾಡಿದೆವು. ಈಗ ಜಗದೇವಪ್ಪನ ಸ್ವಂತ ಊರು ನಾವು ಬಬಲೇಶ್ವರಕ್ಕೆ ಬರ್ತೀವಿ. ಈ ಬಬಲೇಶ್ವರದೊಳಗೆ ನಿಜವಾಗಿ ಇವರ ಮನೆತನ ಅದ ಏನು ಅಂತನೋ ಆ ವಿಷಯ ನಮಗೆ ಕಾಡಿತ್ತು. ಅದಕ್ಕಾಗಿ ಬಬಲೇಶ್ವರಕ್ಕೆ ಹೋಗಿ ಅಲ್ಲಿ ಪರಿವೀಕ್ಷಣೆ ಮಾಡಿದಾಗ ಜಗದೇವಪ್ಪನ ತಂದೆಯ ಸಮಾಧಿ ರೀ ಇದು. ಇವತ್ತಿಗೂ ಕೂಡ ಅಲ್ಲಿರೋದನ್ನು ನಾವು ನೋಡ್ತೀವಿ. ಅದನ್ನು ಮತ್ತು ಜೀರ್ಣೋದ್ಧಾರ ಮಾಡ್ಯಾರ ಅವರು. ಜಗದೇವಪ್ಪನ ತಂದೆಯ ಸಮಾಧಿ ಇದು. ಆ ಸಮಾಧಿಯ ಸುತ್ತಮುತ್ತಲೂ ಒಳಗಡೆ ಸಮಾಧಿ ಒಳಗಡೆ ಗವಿ ಅದ ಅಂತ ಹೇಳಿಕಿಸಿಂದ ಹೇಳ್ತಾರೆ. ನಮ್ಮ ಶರಣರು ಈ ಗವಿ ಸಂಪ್ರದಾಯಕ್ಕೆ ಸೇರಿದಂಥವ್ರು ಅಂತ ಅನ್ನೋದು ನಿಮ್ಗೆ ಗೊತ್ತಿರಲಿ. ಇದನ್ನು ಯಾಕೆ ಇಲ್ಲಿ ಹೇಳಕತ್ತೀವಿ ಅಂತಂದ್ರೆ, ಶರಣರು ಗವಿ ಸಂಪ್ರದಾಯಕ್ಕೆ ಸೇರೋದ್ರಿಂದ ಬಹುಶಃ ಜಗದೇವಪ್ಪನ ಮನೆತನ ಈ ಶರಣ ಸಂಪ್ರದಾಯಕ್ಕೆ ಸೇರಿರುವಂಥದ್ದು ಅಂತನೋ ಮಾತು ಇದರಿಂದೆಲ್ಲ ಗೊತ್ತಾಗ್ತದೆ. ನೀವು ಇಲ್ಲೇನು ನೋಡ್ಲಿಕತ್ತೀರಿ ಅಂತ ಹೇಳಿಕಿಸಿಂದಂದ್ರೆ, ಆ ಸಮಾಧಿಯ ಹೊರಗಿನ ಕಾಂಪೌಂಡ್ ಹೊರಗೆ ಬಂದ್ರೆ ಅಲ್ಲಿ ಪುನಃ ಒಳಗೆ ಹೋಗ್ಲಿಕ್ಕೆ ಒಂದು ಗವಿ ಬಾಗಿಲಿದೆ ಅಂತ ಹೇಳಿಕಿಸಿಂದ ಹೇಳ್ತಾರೆ ಅವರು ಇಲ್ಲಿ. ಹೀಗಾಗಿ ಈ ಚಿತ್ರ ಆ ದೃಷ್ಟಿಯಿಂದ ಗವಿಯ ಬಾಗಿಲು ಅಂತನ್ನುವಂಥ ದೃಷ್ಟಿಯಿಂದ ಮುಖ್ಯವಾದಂಥದ್ದು. ಇಲ್ಲಿಂದ ಕೆಳಗೆ ಇಳಿದು ಹೋಗ್ಲಿಕ್ಕೆ ದಾರಿ ಅದ ಅಂತ ಹೇಳಿಕಿಸಿಂದ ಹೇಳ್ತಾರೆ ಅವರು. ಇದು ಜಗದೇವಪ್ಪನ ಮನೆಯ ಪಳವಳಿಕೆ ರೀ. ಇವೆರಡು ಏನು ಸ್ಟ್ರಕ್ಚರ್ ಅವು ನೋಡ್ರಿ, ಅವ್ರ ಮನೆಯ ತಲಬಾಗಿಲಿನ ಅವಶೇಷಗಳು ಇಷ್ಟೇ ಉಳಿದಿದೆ ರೀ ಅಲ್ಲಿ. ಈ ಅವಶೇಷ ನಾವು ನೋಡಿದ್ರೆ ಇದು ಭಾಳ ಪುರಾತನವಾದಂತಹ ಮನೆ ಅಂತನ್ನುವಂಥದ್ದು ನಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೀಗಾಗಿ ಜಗದೇವಪ್ಪನ ಮನೆ ಅದು ದೇಸಾಯರ ಮನೆ. ಇವತ್ತಿಗೂ ಕೂಡ ಭಾಳ ದೊಡ್ಡ ಮನೆತನ ಅದು. ಆದರೆ ಒಂದು ಮಾತು ಗಮನಿಸ್ಬೇಕು ನಾವು ಇಲ್ಲಿ ಏನು ಅಂತಂದ್ರೆ, ಇಲ್ಲಿ ಬಬಲೇಶ್ವರದೊಳಗೆ ಜಗದೇವಪ್ಪ ತಿರುಗಿ ಬಂದನೇನು ಅಂಥೇಳಿ ಕೇಳಿದ್ರೆ ಏನು ಗೊತ್ತಿಲ್ಲ ರೀ ಅವರಿಗೆ. ಜಗದೇವಪ್ಪನ ಗುರುತು ಏನಾರೇ ಅದ ಏನು, ಸಮಾಧಿ ಏನಾರೇ ಅದ ಏನು, ಅವ್ರ ಮಕ್ಕಳು ವಂಶಸ್ಥರು ಏನಾರು ಉಳಿದಾರೇನು ಅಂತ ಹೇಳಿಕಿಸ್ತಂದ್ರೆ, ಜಗದೇವಪ್ಪನ ಮೂಲದ ವಂಶಸ್ಥರು ಯಾರೂ ಉಳಿದಿಲ್ಲ ರೀ. ಆದರೆ ಜಗದೇವಪ್ಪನ ಅಣ್ತಮ್ಮದೇರ ಮೂಲ ವಂಶಸ್ಥರೆಲ್ಲ ಅಲ್ಲಿ ಇವತ್ತಿಗೂ ಕೂಡ ಹರ. ಇದನ್ನು ನಾವು ನೆನ್ಪಿಡ್ಬೇಕು ರೀ. ಅಂದರೆ ಬಬಲೇಶ್ವರದೊಳಗೆ ಜಗದೇವಪ್ಪನ ಯಾವುದೇ ಗುರುತು ನಮಗೆ ಸಿಗಂಗಿಲ್ಲ, ಆದರೆ ಅವರ ವಂಶಸ್ಥರು ಮಾತ್ರ ಅಲ್ಲಿ ಅದಾರ ಅಂತ ಹೇಳಿಕಿಸಿಂದ ಅನ್ನುವಂಥದ್ದು. ಈ ಜಗದೇವಪ್ಪನ ಮನೆತನಕ್ಕೆ ಸಂಬಂಧಪಟ್ಟಂತೆ ಒಂದು ಹೆಳವರ ದಾಖಲೆ ಸಿಗ್ತದೆ ರೀ. ನಾವು ಆ ಹೆಳವರು ಬೇರೆ ಊರೊಳಗಿದ್ದ ಅವನ ಬಳಿ ಹೋದೆವು, ಅಷ್ಟೊತ್ತಿಗೆ ಅವ ತೀರ್ಕೊಂಡಿದ್ದ. ಮತ್ತೆ ಪುನಃ ಪ್ರಯತ್ನ ಮಾಡಿ
ಅವ್ರು ಇದನ್ನು ಕೊಟ್ಟು ಕಳಿಸಿದ್ರು ನಮಗೆ. ಇಲ್ಲಿ ನೀವು ಗಮನಿಸಿದ್ರಿ ಅಂತ ಹೇಳಿಸಿಂದಂದ್ರೆ ಈ ಹಿರಿಯ ಬೊಮ್ಮಿನ ದೇಸಾಯಿ ಆ ಕಡೆ ಮಕ್ಕಳು ಮೋಸ್ಟ್ಲಿ ಇಲ್ಲಿ ಇರಬೇಕಿದು. ಕಿರಿಯ ಬೊಮ್ಮಿನ ದೇಸಾಯಿ ಅಂದರೆ ಬೊಮ್ಮಣ್ಣ ಅಂತನ್ನುವಂಥ ಹೆಸರುಗಳು ಇವ್ರ ಮನೆಯೊಳಗಿದ್ದು ಅಂತ ಹೇಳಿಸಿ ಅನ್ನುವಂಥದ್ದು. ಜಗದೇವಪ್ಪ ಅಂತನ್ನುವಂಥ ಹೆಸರುಗಳಂತೂ ಸಿಗ್ತವ್ರಿ. ಈ ಜಗದೇವಪ್ಪ ಮತ್ತು ಬೊಮ್ಮಣ್ಣ ಬ್ರಹ್ಮಯ್ಯ ಅಂತನ್ನುವಂತಹ ಬೊಮ್ಮಿನ ದೇಸಾಯಿ ಅಂತನ್ನುವಂಥ ಹೆಸರುಗಳು ಇವ್ರ ಮನೆಯೊಳಗವ. ಇದರಿಂದಾಗಿ ಇವ್ರು ಏನು ಹೇಳ್ತಾರೆ ಅಂತಂದ್ರೆ ಜಗದೇವಪ್ಪ ಮತ್ತು ಮಲ್ಲೆಬೊಮ್ಮ ಇಬ್ಬರೂ ಅಣ್ಣತಮ್ಮರು. ಇವರಿಬ್ಬರು ಕೂಡನೇ ಬಿಜ್ಜಳನ ಕೊಲೆ ಮಾಡಿದ್ರು. ಆದ್ರೆ ಇಲ್ಲಿಗೆ ಅವರು ಬಂದಂಗಿಲ್ಲ. ಹೀಗಾಗಿ ಜಗದೇವಪ್ಪನ ಗುರುತುಗಳು ಇಲ್ಲಿ ಸಿಗಂಗಿಲ್ಲ ಮತ್ತು ಮಲ್ಲೆಬೊಮ್ಮನ ಗುರುತುಗಳು ಕೂಡ ಸಿಗಂಗಿಲ್ಲ ಅಂತನ್ನುವಂಥ ಮಾತುಗಳು ಹೇಳ್ತಾರೆ. ನಾವು ಹೋಗಿ ಬಂದು ಪುನಃ ಮತ್ತು ಈ 6 ಊರುಗಳು ತಿರುಗಿ ವಿಷಯ ಏನದ ಅಂತ ಹೇಳಿಸಿಂದ ತೆಗೆದು ಬರೆಯೋವರೆಗೂ ಅವರು ಮಲ್ಲೆಬೊಮ್ಮ ಮತ್ತು ಜಗದೇವಪ್ಪ ಇಬ್ಬರು ಅಣ್ಣತಮ್ಮರೇ ಅಂತ ಹೇಳಿಸಿಂದ ನಂಬಿದ್ರು ಅವರು. ಆದರೆ ಇವರು ಇಬ್ಬರು ಅಣ್ಣತಮ್ಮರಲ್ಲ. ಮಲ್ಲೆಬೊಮ್ಮನ ವಿಷಯ ಮುಂದೆ ಬಂದಾಗ ನಾವು ಎಲ್ಲಿಯವ ಅಂತನ್ನೋದನ್ನು ತಮ್ಮ ಮುಂದೆ ಹೇಳ್ತೇನೆ. ಈಗಿದು ಆಲ್ಮೇಲ್ ಮತ್ತು ಬಬಲೇಶ್ವರ ಈ 2 ವಿಜಯಪುರದ ಊರುಗಳು ಮುಗಿದ್ರಿ. ಇವೆಲ್ಲ ಸಿಂದಗಿ ತಾಲೂಕದೊಳಗೆ ಬರುವಂಥವು. ಈಗ ಮುಂದೆ ನಾವು ಕೊಪ್ಪಳ ಜಿಲ್ಲೆಯ ರ್ಯಾವಣಕಿ ಅಂತನ್ನುವಂತಹ ಊರಿಗೆ ಹೋಗ್ತೇವೆ. ಈ ರ್ಯಾವಣಕಿ ಊರೇ ಬೊಮ್ಮಯ್ಯ ಎಲ್ಲ ಒಂದೇ ರೀ. ಮಲ್ಲೆಬೊಮ್ಮಯ್ಯನ ಹುಟ್ಟೂರು ರೀ ಇದು. ಆ ಹುಟ್ಟೂರಿಗೆ ಹೋದ್ರೆ ನಮಗಲ್ಲೆಲ್ಲ ಈ ಮಲ್ಲೆಬೊಮ್ಮಯ್ಯನ ಮನೆ ನಮಗೆ ಸಿಗುತ್ತದ, ಸಮಾಧಿ ನಮಗೆ ಸಿಗುತ್ತದ, ಮಲ್ಲೆಬೊಮ್ಮಯ್ಯನ ಆರಾಧ್ಯ ದೈವ ನಮ್ಗೆ ಆ ಊರೊಳಗೆ ಸಿಗುತ್ತದ, ಅವರ ವಂಶಸ್ಥರು ಅಂತ ಹೇಳ್ಕೊಳ್ಳುವಂತಹ ಜನ ಸಿಗ್ತಾರೆ. ಆಮೇಲೆ ಇವರೇನು ಮಲ್ಲೆಬೊಮ್ಮ ಮತ್ತು ಜಗದೇವಪ್ಪ ಬಿಜ್ಜಳನ ಕೊಲೆಗೆ ಏನು ಬಳಸಿದ್ರು ನೋಡ್ರಿ, ಅವೇ ತಲ್ವಾರುಗಳು, ಅವೇ ಖಡ್ಗಗಳು ಅಂತ ಹೇಳಿ ಆ ಹಿರೇಮಠದ ಜಗಲಿಯ ಮೇಲೆ 2 ಖಡ್ಗಗಳು ಇರೋದನ್ನು ನಾವು ನೋಡ್ತೀವಿ. ಆ 2 ಖಡ್ಗಗಳು ಬಿಜ್ಜಳನ ಕೊಲೆಗೆ ಬಳಸಿದಂತಹ ಖಡ್ಗಗಳು ಅಂತ ಹೇಳ್ತಾರೆ. ಒಂದು ಅವಕಾಶ ನಮಗೇನದ ಅಂತಂದ್ರೆ ಆ ಲೋಹ ಎಷ್ಟು ಹಳಿದು ಅಂತ ಹೇಳಿಕಿಸಿದಂದು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯದ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅದನ್ನು ಪರೀಕ್ಷೆ ಮಾಡಿ ನೋಡಿದ್ರೆ ಅದ್ರ ಕತೆ ಏನು ಅಂತನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಈ ರ್ಯಾವಣಕಿ ಒಳಗೆ ಒಂದು ಹಿರೇಮಠ ಅದ ರೀ. ಇದು ಅಲ್ಲಿರುವಂಥ ಒಂದು ಕಲ್ಲೇಶ್ವರ ದೇವಸ್ಥಾನ. ಈ ಕಲ್ಲೇಶ್ವರನ ಭಕ್ತನೇ ಮಲ್ಲೆಬೊಮ್ಮಯ್ಯ ರೀ. ಇದು ನೆನ್ಪಿಡ್ಬೇಕು ನಾವು. 3-4 ಊರೊಳಗೆ ಈ ಕಲ್ಲೇಶ್ವರ ಅಂತನ್ನುವಂತಹ ದೇವಸ್ಥಾನ ಬರ್ತದೆ. ಈ 3-4 ಊರುಗಳಿಗೂ ಬೊಮ್ಮಯ್ಯ ಸಂಬಂಧಪಡ್ತಾನೆ ಮತ್ತು ಈ 3-4 ಊರುಗಳಲ್ಲಿರುವಂತಹ ಕಲ್ಲೇಶ್ವರ ದೇವಸ್ಥಾನಕ್ಕೂ ಕೂಡ ಅವ ಸಂಬಂಧಪಡ್ತಾನೆ. ಈ ಕಲ್ಲೇಶ್ವರದ ಈ ಕಡೆ ಭಾಗದೊಳಗೆ ಹಿರೇಮಠ ಅವ್ರ ಮನೆ ಅದ ರೀ. ಒಂದು 10 ಫೀಟಿನ ಸ್ಪೇಸ್ ಮಾತ್ರ, ದಾರಿ ಮಾತ್ರ ಅದ ಅಲ್ಲಿ. ಈ ಕಡೆ ಮಗ್ಗಲ ಅವ್ರ ಮನೆ ಅದ, ಆ ಕಡೆ ಮಗ್ಗಲ ಒಂದು ಹಿರೇಮಠ ಅಂತ ಹೇಳಿಸಿಂದ ಅದ ರೀ ಅಲ್ಲಿ ಮುಂದೆ ಮಗ್ಗಲ. ಆ ಹಿರೇಮಠ ಅಣ್ಣತಮ್ಮರ ಜಗಳದೊಳಗೆ ಆ ಮಠ ಎಲ್ಲ ಮುಚ್ಚಾರ. ಈಗ ಅವರು ಮನೆಗಳೆಲ್ಲ ಬೇರೆ ಬೇರೆ ಆಗಿಬಿಟ್ಟವ. ಇದು ಗುಡಿಯ ಒಳಗಿನ ಮಂಟಪ ರೀ. ಇದು ಕಲ್ಲೇಶ್ವರನ ಗುಡಿ, ಕಲ್ಲೇಶ್ವರ ಲಿಂಗ ಇದು. ಇದು ಆ ಕಲ್ಲೇಶ್ವರ ಗುಡಿಯ ಮಗ್ಲಿರುವಂತಹ ಹಿರೇಮಠರ ಮನೆ. ನಾವು ಮಲ್ಲೆಬೊಮ್ಮಯ್ಯನ ವಂಶಸ್ಥರೇ ಅಂತ ಹೇಳಿಕಿಸಿಂದ ಅವ್ರು ಹೇಳ್ಕೊಳ್ತಾರೆ. ಏನಾರಿ ನಿಮ್ಮಲ್ಲಿ ಇಂಥ ವಂಶಾವಳಿ ಏನಾರೇ ಆಧಾರ ಅದ ಏನೋ ಅಂಥೇಳಿ ಕೇಳಿದ್ರೆ ಅವ್ರ ಬಳಿ ಯಾವ ಆಧಾರನೂ ಇಲ್ಲ. ಆದರೆ ನಾವು ಮಲ್ಲೆಬೊಮ್ಮಯ್ಯನ ವಂಶಸ್ಥರು ಅಂಥೇಳಿ ಹೇಳ್ಕೊಳ್ತಾರೆ. ಭಾಳ ಸಣ್ಣ ಮನೆ ರೀ ಇದು. ಇಲ್ಲೇನು ಒಳಗೆ ಒಬ್ಬರು ನಡೆದಾರ ನೋಡ್ರಿ. ಇಲ್ಲಿ ಒಳಗೆ ನಡೆದಲ್ಲಿ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ಬಲಕ್ಕೆ ಹೊಳ ಬಿಟ್ರೆ ಒಂದು ಸಣ್ಣ ಕೋಣೆ ಅದ ರೀ. ಅದು ಇಲ್ಲಿ ನಿಂತಾರೆ ನೋಡ್ರಿ ಇವರು. ಆ ಮನೆಗೆ ಆ ಹೆಣ್ಮಗಳೇ ನಿಂತಿಳು, ಅವ್ರ ಮನೆಯವರು ಇವರು. ನಾ ಈ ಮನೆಯವನೇ ಅಂಥೇಳಿ ಹೇಳ್ತಾರೆ. ಇವರು ಕಾವಿನೇ ಹಾಕ್ಕೊಳ್ತಾರೆ, ಅದರ ಸಂಸಾರಿಗಳಿವರು. ಅವರು ಜಗಲಿಯ ಸಣ್ಣ ಕೋಣೆ ರೀ ಇದು. ಆ ಜಗಲಿ ಕೋಣೆ ನೀವು ನೋಡ್ಲಿಕ್ಕತ್ತೀರಿ. ಇಲ್ಲೇನು 2 ಖಡ್ಗಗಳು ಇಟ್ಟಾರ ನೋಡ್ರಿ. ಈ 2 ಖಡ್ಗಗಳೇ ಈ ಬಿಜ್ಜಳನ ಕೊಲೆಗೆ ಬಳಸಿದಂತಹ ಖಡ್ಗಗಳು. ಇವು ಸ್ವಲ್ಪ ಸಮೀಪ ಮಾಡಿ ತೋರಿಸಿದ್ದದ. ಇಲ್ಲಿ 2 ಖಡ್ಗಗಳು ಬೇರೆ ಬೇರೆ ಇಟ್ಟು. ಆದರೆ ಇವ್ರು ಹಿರೇಮಠದವ್ರು ಏನು ಮಾಡ್ಯಾರ ಅಂತಂದ್ರೆ, ಇಬ್ಬರು ಅಣ್ಣತಮ್ಮರ ಅವರು ಬಡತನದೊಳಗೆ ಜಗಳ ಆಡಿ ಒಂದು ತಲ್ವಾರ್ ಒಬ್ಬ ಒಯ್ದಿದ್ದ, ಇನ್ನೊಂದು ಖಡ್ಗ ಇನ್ನೊಬ್ಬ ಒಯ್ದಿದ್ದ. ಅವು 2 ಒಂದೇ ಕಡೆ ಇಡ್ರಿ ಅಂತ ಹೇಳಿಕಿಸಿಂದು ರಿಕ್ವೆಸ್ಟ್ ಮಾಡಿಕೊಂಡು ತರಿಸಿ ಅವು ಒಂದೇ ಕಡೆ, ಅಂದ್ರೆ ಮೂಲ ಎಲ್ಲಿ ಜಗಲಿ ಮೇಲೆ ಇದ್ದು ಅಲ್ಲಿನ ಆ ಚಿತ್ರ
ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಈ ಮಲ್ಲೆಬೊಮ್ಮಯ್ಯ ಊರು ರ್ಯಾವಣಕೇರಿ, ಇದು ಕೊಪ್ಪಳ ಜಿಲ್ಲೆ ಒಂದು ಊರು. ಇದು ಈ ಕೊಪ್ಪಳ ಜಿಲ್ಲೆಗೆ ಏನು ಹೇಳ್ತಾರೆ ಇವ್ರ ಕತೆ, ಇದು ಏನು ಕಟ್ಟಿ ಅಂತಂದರೆ ಇದಕ್ಕೆ ನಂದಿ ಕಟ್ಟಿ ಅಂತ ಹೇಳಿಕಿಸಿನ ಅಂತಾರೆ. ಇದು ಇಲ್ಲಿದಿಂದ ಕಲ್ಲೂರು ಅಂತ ಹೇಳಿಕಿಸಿನ ಅನ್ನುವಂಥ ಒಂದು ಊರು ಬರ್ತದೆ ರೀ. ಕಲ್ಲೂರು ಒಳಗೆ ಭಾಳ ಪ್ರಸಿದ್ಧವಾದಂತಹ ಒಂದು ಕಲ್ಲೇಶ್ವರ ದೇವಸ್ಥಾನ ಅದ ರೀ. ಅದು ಭಾಳ ಹಳೆಯದು. ಅದು ಎಷ್ಟು ಹಳೆಯದು ಅಂತೇಳಿ ಅಂದರೆ 9ನೇ ಶತಮಾನದಿಂದಲೂ, ಅಂದರೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೂ ಆ ದೇವಾಲಯ ಅದ ಅಂತ ಹೇಳಿ ಹೇಳ್ತಾರೆ. ಉಳಿದೆಲ್ಲ ದೇವಾಲಯಗಳು ಆಮೇಲೆ ಕಟ್ಕೊಂಡಂತಹ ದೇವಾಲಯಗಳು. ಮಲ್ಲೆಬೊಮ್ಮಯ್ಯ ಕಲ್ಯಾಣದಿಂದ ನೇರವಾಗಿ ಹೋಗಿದ್ದು ಕಲ್ಲೇಶ್ವರನ ಭಕ್ತ. ಅವ ಕಲ್ಲೂರಿನ ಕಲ್ಲೇಶ್ವರನ ಪರಮ ಭಕ್ತರ್ರಿ. ಅವ್ರ ಮನೆ ಮಗಲಾಗೇನೆ ಕಲ್ಲೇಶ್ವರ ಇದ್ರೂ ಕೂಡ ಅವ್ರ ಹರಕೆ ಹೊತ್ತು ಮಗನಿಗೆ ಹಿಡಿದಿದ್ದು ಅದು ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನಕ್ಕಂತ್ರಿ. ಅದಕ್ಕಾಗಿ ಅವ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದೊಳಗೇನೆ ಇರ್ತಿದ್ದ. ನೇರವಾಗಿ ಅವ ಅಲ್ಲಿಗೆ ಹೋಗಿ ಕಲ್ಲೂರದಿಂದ ಸುಮಾರು ಒಂದು 15 ಕಿಲೋಮೀಟ್ರ್ ಈ ರ್ಯಾವಣಕೇರಿ. ಕಲ್ಲೂರಿನಿಂದ ರ್ಯಾವಣಕಿಗೆ ಬರ್ತಾ ಬರ್ತಾ ನಡುವೆ ಒಂದು 2 ಕಿಲೋಮೀಟ್ರ್ ರ್ಯಾವಣಕಿ ಇರುವಾಗ ಅಲ್ಲಿ ವಿಶ್ರಾಂತಿ ತಗೊಂಡು ಬಂದ್ರಂತ. ಆ ಮಲ್ಲೆಬೊಮ್ಮಯ್ಯ ಕುಂತಿದ್ದಕ್ಕಾಗಿ ಆ ಸ್ಮಾರಕ ನಿರ್ಮಾಣ ಮಾಡ್ಯಾರ ಅವರು. ಒಂದು ಕಟ್ಟಿ ಮಾಡಿ ಮ್ಯಾಲ ನಂದಿಗಳನ್ನು ಇಟ್ಟಾರವರು. ಪ್ರತಿ ವರ್ಷ ಶ್ರಾವಣ ಸೋಮವಾರ, ನಡುವಿನ ಸೋಮವಾರ ಕಾಣಿಸ್ತದೆ ರೀ. ಅವ್ರೇನು ಮಾಡ್ತಾರ ಅಂತಂದ್ರೆ ಬಸವಣ್ಣನನ್ನು ಕರೆದುಕೊಂಡು ಬರುವಂತಹ ಒಂದು ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಂದರೆ ನಮ್ಮ ಶರಣರ ಸ್ಮಾರಕಗಳೇನಾವು ನೋಡ್ರಿ, ಅವು ಸಣ್ಣ ಸಣ್ಣ ಇದ್ರೂ ಕೂಡ ನೋಡ್ಲಿಕ್ಕೆ ಭಾಳ ದೊಡ್ಡ ಅಂತ ಹೇಳಿಕಿಸಿಂದ ಅನ್ಸಂಗಿಲ್ಲ, ಪ್ರಮುಖ ಅಂತ ಹೇಳಿಕಿಸಿಂದ ಅನ್ಸಂಗಿಲ್ಲ ನಮ್ಗೆ. ಆದ್ರೆ ಅವ್ರು ಸುಮಾರು 700-800 ವರ್ಷಗಳಿಂದ ಈ ಸಣ್ಣ ಸಣ್ಣ ಸಂಬಂಧಗಳನ್ನು ಈ ಜನಪದರು ಇಟ್ಕೊಂಡು ಬಂದಾರ್ರಿ. ಜನಪದರು ಉಳಿಸಿದಂತಹ ಇತಿಹಾಸ ಭಾಳ ಮುಖ್ಯವಾದಂಥ ಇತಿಹಾಸ. ಮತ್ತು ಇವರೇನು ನಮ್ಮ ಪುರಾಣಕಾರರು ಇಟ್ಕೊಂಡಾರು ನೋಡ್ರಿ, ಪುರಾಣಕಾರರು ಉಳಿಸ್ಕೊಂಡು ಬಂದಂತಹ ಆ ಕಥೆಗಿಂತಲೂ ಭಾಳ ಪ್ರಮುಖವಾದಂಥ ಎಷ್ಟೋ ಸಂಗತಿಗಳು ಈ ಸ್ಥಳೀಯವಾಗಿ ಜನಪದರು ಇಟ್ಕೊಂಡು ಬಂದಿದ್ದನ್ನು ನಾವು ನೋಡ್ತೀವಿ. ಇದು 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 ಈ ನಂದಿ ಕಟ್ಟಿಗೆ ಪ್ರತಿ ಶ್ರಾವಣ ನಡುವಿನ ಸೋಮವಾರ ನಂದಿ ಕಟ್ಟಿಗೆ ಈ ಬಸವಣ್ಣನ ಕರೆದುಕೊಂಡು ಬರುವಂತಹ ಕಾರ್ಯಕ್ರಮ ಅಂತ ಹೇಳಿ ಮಾಡಿ ಊರಿನವರೆಲ್ಲ ಹಲಗಿ ಬಾಜಿ ಹಚ್ಚಿ ಪಲ್ಲಕ್ಕಿಯೊಂದಿಗೆ ಆ ಗುಡಿಗೆ ಹೋಗಿ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಆ ಗುಡಿಗೆ ಹೋಗಿ ಅಲ್ಲೆಲ್ಲ ದಾಸೋಹದ ವ್ಯವಸ್ಥೆ ಮಾಡಿರ್ತಾರತ್ರಿ. ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಮುಂಜಾನೆ ಹೋದವರು ಸಾಯಂಕಾಲ ಪುನಃ ಮತ್ತೆ ಸಂಭ್ರಮದೊಂದಿಗೆ ತಿರುಗಿ ಅವರು ತಮ್ಮೂರಿಗೆ ಬರ್ತಾರ ಅಂತನ್ನುವಂತಹ ವಿಷಯ ನಮ್ಗೆ ಗೊತ್ತಾಗ್ತದೆ. ಇಲ್ಲಿ ಒಂದು 2 ಕಲ್ಲುಗಳು ನೋಡ್ಲಿಕ್ಕತ್ತೀರಿ ನೋಡ್ರಿ. ಇದು ಒಂದು ಕಲ್ಲ, ಇದು ಒಂದು ಕಲ್ಲ. ಇವು 2 ಕಲ್ಲುಗಳು ಇನ್ಮೇಲೆ ನಾವು ಏನೇನು ನೋಡ್ತೀವಿ ಅಂತ ಹೇಳಿಕಿಸಿಂದ್ರಿ, ಅಲ್ಲೆಲ್ಲ ಜೋಡಿ ನಂದಿಗಳಿರ್ತಾವ, ಜೋಡಿ ಕಲ್ಲುಗಳಿರ್ತಾವ, ಜೋಡಿ ಖಡ್ಗಗಳಿರ್ತಾವ, ಜೋಡಿ ಲಿಂಗಗಳಿರ್ತಾವ. ಅವನ್ನೆಲ್ಲ ಮುಂದೆ ಜೋಡಿಯಾಗಿರೋದನ್ನೇ ನಾವು ಗಮನಿಸ್ತೀವಿ. ಈ ಜೋಡಿ ಯಾಕೆ ಅಂತ ಹೇಳಿ ಕೇಳಿದ್ರೆ ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇಲ್ಲ ಜಗದೇವಪ್ಪ ಮತ್ತು ಮಲ್ಲೆಬೊಮ್ಮನ ನೆನಪಿಗಾಗಿ ಇವೆಲ್ಲ ಆ ಜೋಡಿಗಳು ಉಳ್ದಂಗೆ ಕಾಣಿಸ್ತಾವ ಅಂತ ಹೇಳಿಕಿಸಿದ ನಂತರ ಬಹುಶಃ ನಮಗದು ಇರಬೇಕು ಅಂತ ಹೇಳಿಕಿಸಿಂದ ಅನ್ನಿಸ್ತದೆ. ಈಗ ಕಲ್ಲೂರಿನಿಂದ ಅವ ಏನು ರ್ಯಾವಣಕಿಗೆ ಬರೋ ಮುಂದೆ ನಂದಿ ಮೇಲೆ ಕುಂತು ಬಂದನಂತ್ರಿ. ಹೀಗಾಗಿ ಆ ನಂದಿಯ ಸಂಕೇತವಾಗಿ ನಂದಿ ಮೇಲೆ ಕುಂತು ಬಂದ ಅಂತನೋ ಸಂಕೇತವಾಗಿ ಅವರು 2 ಈ ಕಲ್ಲುಗಳೇನೋ ನೋಡ್ರಿ, ಇವೆರಡು ಆ್ಯಕ್ಚುಲಿ ಹಿರೇಮಠದೊಳಗೆ ಇಟ್ಟಿದ್ರತ್ರಿ. ಅವ್ರ ಮಠದೊಳಗೇನೆ ಇಟ್ಟು ಪೂಜೆ ಮಾಡ್ತಿದ್ರತ್ತಿ. ಇವನ್ನ ಹೇಳ್ದಲ್ರಿ, ಅಣ್ಣತಮ್ಮರ ಜಗಳಕ್ಕಾಗಿ ಆ ಮಠ ಈಗ ಮುಚ್ಚಿಬಿಟ್ಟಾರ. ಹೀಗಾಗಿ ಅವನ್ ತಂದು ಈ ಕಲ್ಲೇಶ್ವರನ ದೇವಸ್ಥಾನ ಏನದ ನೋಡ್ರಿ ರ್ಯಾವಣಕಿ ಒಳಗೆ, ಆ ಕಲ್ಲೇಶ್ವರನ ದೇವಸ್ಥಾನದಕ್ಕೆ ಒಂದು ಬೇವಿನ ಗಿಡ ಅದ, ಅದಕ್ಕೊಂದು ಕಟ್ಟಿ ಕಟ್ಟಾರ. ಆ ಕಟ್ಟಿ ಮೇಲೆ ತಂದು ಇವನ್ನ ಇಟ್ಟಾರ. ಅದ್ರ ಪೂಜೆ ಮಾಡ್ಕೋತಾನೆ ಅದಾರ. ಅದಕ್ಕೆ ಇದು ಏನದ ನೋಡ್ರಿ, ಇದು ಕಲ್ಲೇಶ್ವರನ ಗುಡಿ ಏನದ ನೋಡ್ರಿ ರ್ಯಾವಣಕಿ ಒಳಗೆ. ಆ ಕಲ್ಲೇಶ್ವರನ ಗುಡಿ ಹಿಂದಿರುವಂತಹ ಒಂದು ಸಮಾಧಿ ಕಟ್ಟಿರಿ. ಇದು ಈ ಸಮಾಧಿ ಮಲ್ಲಿಬೊಮ್ಮಯ್ಯನ ಸಮಾಧಿ ಅಂತ ಹೇಳ್ತಾರೆ. ಇದು ಭಾಳ ಮುಖ್ಯವಾದಂತಹ ಒಂದು ಪಳವಳಿಕೆ ಇದು. ಹೀಗಾಗಿ ರ್ಯಾವಣಕಿಗೆ ಸಂಬಂಧಪಟ್ಟವ ಮಲ್ಲಿಬೊಮ್ಮಯ್ಯ ಅಂತ ಅನ್ನೋದು ನಮ್ಗೆ ಖಾತ್ರಿ ಆಗಲ್ಕತ್ತದ. ಅವ ಬಬಲೇಶ್ವರಕ್ಕೆ ಸಂಬಂಧಪಟ್ಟವ ಅಲ್ಲ ಅಂತ ಅನ್ನೋದು ನಮಗೆ ಗೊತ್ತಾಗಲ್ಕತ್ತದ. ಅವ ವಂಶಸ್ಥರು ಅಲ್ಲಿ ಬೇರೆನೇ ಸಿಗ್ತಾರೆ. ಹೀಗಾಗಿ ನೋಡ್ರಿ, ಸಣ್ಣ ಊರ ಅದು ರ್ಯಾವಣಕಿ ಅಂದ್ರೂ ಅಲ್ಲಿ ಮಲ್ಲಿಬೊಮ್ಮಯ್ಯನ ಸಮಾಧಿ ಸಿಗ್ತದ. ಅವ ಆರಾಧಿಸುವಂತಹ ಕಲ್ಲೇಶ್ವರನ ಗುಡಿ ಸಿಗ್ತದ. ಅವನಿಗೆ ಸಂಬಂಧಿಕರು ಅಂತ ಹೇಳ್ಕೊಳ್ಳುವಂತಹ ಹಿರೇಮಠನ ಮನೆ ಸಿಗ್ತದ, ಹಿರೇಮಠ ಸಿಗ್ತದ. ಮತ್ತು ಬಿಜ್ಜಳನಿಗೆ ಕೊಲೆ ಮಾಡಿದ ಖಡ್ಗಗಳು ಅಂತನ್ನುವಂತಹ ನೆನಪಿನೊಳಗೆ
ಅವೆರಡು ಖಡ್ಗಗಳು ಸಿಗ್ತಾವೆ. ಅವನ್ನು ಇವತ್ತಿಗೂ ಕೂಡ ಪೂಜೆ ಮಾಡ್ಕೊಂಡು ಬಂದಿದ್ದನ್ನು ನಾವು ಗಮನಿಸ್ತೀವಿ. ಬಹುಶಃ ಇಷ್ಟು ಸಂಗತಿಗಳಲ್ಲಿ ನಾವು ಹೆಕ್ಕಿ ತೆಗೆದ್ರೆ, ಇನ್ನೂ ಅಧ್ಯಯನ ನಡೆಸಿದ್ರೆ ಏನಾದರೂ ವಿಷಯ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಖಾತ್ರಿಯಾಗಿ ನಂಬಬಹುದು ಅಂತ ಹೇಳಿ ಅನ್ನಿಸ್ತದೆ ರೀ. ಈಗ ನಾವು ಕಲ್ಲೂರಿಗೆ ಬಂದೇವ್ರಿ ನಾವೀಗ. ಅಂದರೆ ಇದು 4ನೆಯ ಊರಿಗಿದು, ಕೊಪ್ಪಳದ 2ನೇ ಊರಿದು. ಮಲ್ಲಿಬೊಮ್ಮಯ್ಯನ ಊರು 1. ಇದು ಮಲ್ಲಿಬೊಮ್ಮಯ್ಯ ಇದ್ದಂತಹ ಗುಡಿ ರೀ. ಇದು ಭಾಳ ದೊಡ್ಡ ಗುಡಿ ರೀ. ಇದು ಗೋಪುರ ಕಾಣಿಸ್ತದೆ ನೋಡ್ರಿ, ಪ್ರವೇಶ ದ್ವಾರ. ಇದನ್ನು ಕಟ್ಟಿಸಿದಂಥವರು ಶ್ರೀಕೃಷ್ಣ ದೇವರಾಯ ಅಂತ ಶಾಸನನೂ ಹೇಳ್ತದೆ ಮತ್ತು ಅಲ್ಲಿಯ ಜನನೂ ಹೇಳ್ತಾರೆ. ಇದರದ್ದು ಸುಮ್ಮನೆ ನಿಮಗೊಂದು ಇನ್ಫಾರ್ಮೇಷನ್ ಗೊತ್ತಿರಲಿ, ಇದು ಚಾಲುಕ್ಯರ ವಾಸ್ತು ಲಾಂಛನ ರೀ. ಇದು ಗಜಲಕ್ಷ್ಮಿ ನೀವು ಎಲ್ಲೆಲ್ಲಿ ನೋಡ್ತೀರಿ ನೋಡ್ರಿ, ಯಾವ ಗುಡಿಗಳ ಹೊಸ್ತಲ ಮೇಲೆ ಈ ಗಜಲಕ್ಷ್ಮಿ ನೋಡ್ತೀರಿ, ಅವೆಲ್ಲ ಕಲ್ಯಾಣ ಚಾಲುಕ್ಯರಿಗೆ ಸಂಬಂಧಪಟ್ಟಂಥವು. ಇದು ಸುಮಾರು ಒಂದು 2.5 ಫೀಟು ಮತ್ತು ಇದು 4.5 ಫೀಟ್ ಅಗಲದ ರೀ. ಇಷ್ಟು ದೊಡ್ಡ ಲಾಂಛನ ಚಾಲುಕ್ಯರಿಗೆ ಸಂಬಂಧಪಟ್ಟಂಥದ್ದು. ಇದು ಕಲ್ಲೂರಿನೊಳಗೆ ಮಾತ್ರ ಸಿಗ್ತದ, ಅಂದರೆ ಸುಂದರವಾದಂಥದ್ದು ಮತ್ತು ಇಷ್ಟು ದೊಡ್ಡದು. ಇನ್ನೂ ಒಂದು ಇದರಷ್ಟೇ ದೊಡ್ಡದು ನಮ್ಮ ರಾಜ್ಯದೊಳಗೆ ಸಿಗಂಗಿಲ್ಲ ರೀ. ನೀವೇನು ಕೊಲ್ಲಿಪಾಕಿ ಅಂತ ಹೇಳ್ತಿರಲ್ರಿ, ರೇಣುಸಿದ್ದನೂರು, ಅಲ್ಲಿ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯದ ಆ ಪ್ರಾಚ್ಯವಸ್ತು ಸಂಗ್ರಹಾಲಯದೊಳಗೆ ಒಂದು ಸಿಗ್ತದೆ. ಇನ್ನು ಕರ್ನಾಟಕದೊಳಗೆ ಬೇರೆ ಕಡೆ ಒಂದು ಕಡೆ ಮಾತ್ರ ಸಿಗ್ತದೆ. ಗೊಟ್ಟುಗೋಡಿ ಜಾನಪದ ವಿಶ್ವವಿದ್ಯಾಲಯದ ಹೆಸರು ನೀವು ಕೇಳಿರಬೇಕು. ಆ ಗೊಟ್ಟುಗೋಡಿ ಊರೊಳಗೆ ಒಂದು ಹಳೆಯ ದೇವಾಲಯ, ಅದು ಗಜೇಶ್ ಮಸಣಯ್ಯನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ ರೀ. ಆ ಗುಡಿ ಎಲ್ಲ ಹಾಳಾಗ್ಯದ, ಊರೊಳಗೆ ಒಂದು ಹೊಸ ಗುಡಿ ಕಟ್ಟಾರ. ಆದರೆ ಇದು ಇಂಥದ್ದೊಂದು ವಾಸ್ತು ಲಾಂಛನ ತಂದು ಆ ಊರೊಳಗೆ ಇಟ್ಟಾರ. ನೋಡ್ರಿ ಎಷ್ಟು ಪ್ರಮುಖವಾದಂಥ ಲಾಂಛನ ಇದು ಅಂತ ಅಂದ್ರೆ ಇಡೀ ಕರ್ನಾಟಕದೊಳಗೆ ಸಿಗೋದು 2 ಕಡೆನೇ ರೀ ಅದು. ಮತ್ತು ಇಡೀ ಆಂಧ್ರ ಪ್ರದೇಶದೊಳಗೆ ಸಿಗುವಂಥದ್ದು ಒಂದೇ ಕಡೆನೇ, ಅದು ಕೊಲ್ಲಿಪಾಕಿ ಒಳಗೆ ಅಂತ ಅನ್ನುವಂಥದ್ದು. ಇದು ನೋಡ್ರಿ, ಇದು ಕಲ್ಲೇಶ್ವರನ ದೇವಸ್ಥಾನದ ಹಿಮ್ಮಗ್ಗಲು ಚಿತ್ರ ರೀ. ಇದು ಒಂದು ಭಾಗ, ಇವು ಬಿಳಿದು ಹಚ್ಚಿದ್ದು 2 ಭಾಗ, ಇವು 1, 2 ಕೂಡಿ 2 ಭಾಗ ಅಂತೇಳಿ ಹಿಡಿಯೋಣ. ಈ ಗೋಪುರ 3 ಭಾಗ. ಇದೇನು ಗೋಲ್ಡನ್ ಕಲರ್ದದ ನೋಡ್ರಿ, ಇದು ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಕಟ್ಟಿಸಿದಂಥದ್ದು ಇದು ಅಂತೇಳಿ ಹೇಳ್ತಾವೆ ಶಾಸನಗಳು. 9ನೇ ಶತಮಾನದೊಳಗೆ ಕಟ್ಟಿಸಿದ್ರಿ ಇದು. ಇವೆರಡು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಕಟ್ಟಿಸಿದಂತಹ ತುಕಡಿಗಳ್ರಿ ಇವು ಭಾಗಗಳು. ಇದು ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದಂಥದ್ದು. ಯಾಕಿದು ಇಷ್ಟು ದೊಡ್ಡ ಗುಡಿ ಅದ ಮತ್ತು ಇಷ್ಟು ಜನ ಯಾಕೆ ಇದಕ್ಕೆ ಮಹತ್ವ ಕೊಟ್ಟರು ಅಂತ ನಾವು ನೋಡೋಣ ಅಂತ. ಇದು ಶ್ರೀಕೃಷ್ಣ ದೇವರಾಯ ಕಟ್ಟಿಸಿದಂತಹ ದ್ವಾರ. ಇದು ಇಲ್ಲಿಂದಲೇ ನಾವು ಗುಡಿ ಒಳಗೆ ಹೋಗಬೇಕು. ಗುಡಿಯ ಮುಂದಿನ ಭಾಗ ಇದು ಚಾಲುಕ್ಯರು ಕಟ್ಟಿಸಿದಂತಹ ಭಾಗ. ಇದು ಕಲ್ಲೇಶ್ವರನ ಲಿಂಗ. ಇದು ಅಲ್ಲಿ ಸ್ಥಳೀಯ ಸಂಗತಿಗಳನ್ನೆಲ್ಲ ಕೂಡಿಸ್ಕೊಂಡು ಒಬ್ಬ ಕವಿ ಮಲ್ಲೆಬೊಮ್ಮಯ್ಯಗಳ ಕಾವ್ಯ ಅಂತ ಒಂದು ಕಾವ್ಯ ಬರ್ದಾನ್ರಿ. ಅವ 17ನೇ ಶತಮಾನದವ. ಈ ಬೊಮ್ಮೇಗೌಡ ಕಲ್ಲಮ್ಮ ಅಂತ ಇವರು ಈ ಮಲ್ಲೆಬೊಮ್ಮಯ್ಯನ ತಂದೆ ತಾಯಿರೇ ಇವರು. ಅವ್ರೇನು ಮಾಡ್ತಾರೆ ಅಂತಂದ್ರೆ, ಅವ್ರು ಇರೋದು ತಮ್ಮೂರೊಳಗೆ, ಆದರೆ ಹರಕೆ ಹೊತ್ತಿದ್ದು ಅವರು ಕಲ್ಲೂರಿನ ಕಲ್ಲೇಶ್ವರನಿಗೆ ಹರಕೆ ಹೊತ್ತಾರೆ. ಅವ್ರು ತಮ್ಮೂರಿನ ಕಲ್ಲೇಶ್ವರಿಗೆ ಅಲ್ಲ. ಇದನ್ನು ಗಮನಿಸ್ಬೇಕ್ರಿ ನಾವು. ರಾವಣಕಿ ಕಲ್ಲೇಶ್ವರನಿಗೆ ಹರಕೆ ಹೊತ್ತಿಲ್ಲ ಅವರು. ಅಂದರೆ ಕಲ್ಲೂರಿನ ಕಲ್ಲೇಶ್ವರನಿಗೆ ಹರಕೆ ಹೊತ್ತಾರ ಅಂತಂದ್ರೆ ಆವಾಗ ಬಹುಶಃ ಅದು ರಾವಣಕಿ ಒಳಗಿನ ಕಲ್ಲೇಶ್ವರ ಇರಲಿಲ್ಲ ಅಂಥೇಳಿ ಅನ್ನಿಸ್ತದ. ಇಲ್ಲ ಅಂತಂದ್ರೆ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನನೇ ಅಷ್ಟು ಪ್ರಸಿದ್ಧವಾಗಿತ್ತು ಅಂಥೇಳಿ ಅನ್ನಿಸ್ತದ ನಮಗೆ. ಈ ತಾಯಿ ಕಲ್ಲಮ್ಮ ಏನು ಮಾಡ್ತಾಳೆ ಅಂತಂದ್ರೆ, ಗಂಡು ಕೂಸು ಹುಡ್ತು ಅಂಥೇಳಿ ಅಂದ್ರೆ ನಿನ್ನ ಹೆಸರು ಇಡ್ತೀನಿ ಅಂಥೇಳಿ ಅಂದು ಬೇಡ್ಕೊಳ್ತಾಳಕ್ಕೆ. ಗಂಡ ಹೆಂಡತಿ ಇಬ್ಬರು ಹೋಗಿರುತ್ತಾ. ಆದರೆ ತಾಯಿ ಬೇಡ್ಕೊಂಡ್ಳು. ಇದು ಗಂಡನಿಗೆ ಗೊತ್ತಿರಲಿಲ್ಲ, ಆಕೇನು ಹೇಳಲಿಲ್ಲ ನಾ ಹಿಂಗೆ ಬೇಡ್ಕೊಂಡಿನಿ ಅಂಥೇಳಿ ಅಂದು. ಇದು ನಾವೀಗ ಗದಗ ಜಿಲ್ಲೆಗೆ ಹೋದೇವ್ರಿ. ನರೇಗಲ್ ಅಂತ ಹೇಳಿ ಅನ್ನುವಂಥ ಒಂದು ತಾಲೂಕಾ ಪ್ಲೇಸ್ ಕೇಳಿರಿ ನೀವು. ನರೇಗಲ್ 2 ನರೇಗಲ್ಗಳವರಿ ಒಂದೇ ಕಿಲೋಮೀಟ್ರ್ ಅಂತರದೊಳಗೆ. ಅವು ಹಿರೇ ನರೇಗಲ್ಲ ಮತ್ತು ಚಿಕ್ಕ ನರೇಗಲ್ಲ ಅಂತ ತಿಳ್ಕೊಂಡ್ರು. ಈ ಚಿಕ್ಕ ನರೇಗಲ್ಲೇ ಬಹಳ ಹಳೆಯ ನರೇಗಲ್ ಕಾಣಿಸ್ತದ. ಅದೇನು ಇನ್ನೊಂದು ನರೇಗಲ್ ಈಗೇನು ತಾಲೂಕಾ ಪ್ಲೇಸ್ ಅದ ನೋಡ್ರಿ, ಆ ನರೇಗಲ್ ಹೊಸ ನರೇಗಲ್ ಅದು. ಆದರೆ ಅದು ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟದ್ರಿಂದ ಅವ ಅರಸ ಏನು ಮಾಡ್ಯಾನ ಅಂತಂದ್ರೆ ಅಲ್ಲೊಂದು ಮೂಲ ಬ್ರಹ್ಮಯ್ಯನ ಗುಡಿ ಕಟ್ಸೋತ ನಾವು ಅದನ್ನು ಮುಂದೆ ತೋರಿಸ್ತೀನಿ.
ಈಗ ಇವರು ಇದು ದೇವ್ರ ಗುಡಿ ಅದ ನೋಡ್ರಿ. ಇದು ಬ್ರಹ್ಮಯ್ಯನ ಮೂಲ ಬ್ರಹ್ಮಯ್ಯನ ಗುಡಿ ರೀ. ಇದು ಮೂಲ ಬ್ರಹ್ಮಯ್ಯ ಅಂತಂದ್ರೆ ಆದಿ ಬ್ರಹ್ಮಯ್ಯ, ಹಳೆಯ ಬ್ರಹ್ಮಯ್ಯ ಅಂದ್ರೆ ಮೊದಲು ಕಟ್ಸಿದ್ದು ಗುಡಿ ಇದು ಅಂತ ಅನ್ನಂಗೆ. ಯಾಕಂತಂದ್ರೆ ಇನ್ನೊಂದು ನರೇಗಾಲದೊಳಗೆ ಮತ್ತೊಂದು ಗುಡಿ ಕಟ್ಸ್ಯಾರ ನೋಡ್ರಿ, ಅದಕ್ಕಿದು ಮೂಲ ಗುಡಿ ಅಂಥೇಳಿ ಕರೆಯೋ ಸಲುವಾಗಿ ಮೂಲ ಬ್ರಹ್ಮಯ್ಯ ಅಂಥೇಳಿ ಇಟ್ಟರೆ ಕಾಣಿಸ್ತದ. ಗಂಡು ಮಗ ಹುಡ್ತಾರೆ ಅವರಿಗೆ, ಮಲ್ಲಿಬೊಮ್ಮಯ್ಯ ಹುಟ್ಟದ. ಮಲ್ಲಿಬೊಮ್ಮಯ್ಯ ಹುಟ್ಟಿದ ನಂತರ ತಾಯಿ ಹರಕಿ ತೀರಿಸ್ಕೊಂಡಿನಿ ಅಂತೇಳಿ ಹೇಳಿದ್ರು ಕೂಡ ತಂದೆ ಆಕಿನ ಮಾತು ಕೇಳಲಿಲ್ಲರಿ. ಇವ ನರೇಗಲ್ ಅಂತಂದ್ರೆ ಈಗಿದು ಕೋಡಿಕೊಪ್ಪ ಅಂತ ಹೇಳಿ ಅಂತಾರೆ ಅವ್ರ ಹೆಸರು. ಈ ಕೋಡಿಕೊಪ್ಪದ ಮೂಲ ಬ್ರಹ್ಮಯ್ಯ ಇದು ಮಲ್ಲೆಬೊಮ್ಮಯ್ಯನ ಮನಿ ದೇವರು ಅಂತ್ರಿ ಅದು. ಅದಕ್ಕಾಗಿ ಅವ್ರ ಅಪ್ಪ ಏನು ಮಾಡ್ತಾನ ಅಂತಂದ್ರೆ ಅವ್ರ ಮನಿ ದೇವರಿಗೆ ನೆನೆಸ್ಕೊಂಡು ಅವನಿಗೆ ಮೂಲ ಬ್ರಹ್ಮಯ್ಯ, ಇದು ಮಲ್ಲೆ ಬ್ರಹ್ಮಯ್ಯ ಅಂತ ಹೇಳಿ ಹೆಸರಿಡ್ತಾನ ನಾವು. ಈ ಮಲ್ಲೆ ಬ್ರಹ್ಮ ಅಂತ ಹೇಳಿ ಅನ್ನೋದು ಅಲ್ಲಿ ಬಬಲೇಶ್ವರದಾಗ ಸಿಗಂಗಿಲ್ಲ, ಬರೀ ಬೊಮ್ಮಿನ ದೇಸಾಯಿ ಅಂತ ಅನ್ನೋದು ಸಿಕ್ತು ಅಂತ ಹೇಳಿದ್ ನೋಡ್ರಿ. ಆ ಮಲ್ಲೆ ಅಂತ ಹೇಳಿ ಅನ್ನೋ ಪದ ಹೆಂಗೆ ಬಂತು ಅಂಥೇಳಿ ಅಂದ್ರೆ ಈ ಮೂಲನೇ ಮೂಲ ಬ್ರಹ್ಮಯ್ಯ, ಅದು ಮಲ್ಲೆ ಬ್ರಹ್ಮಯ್ಯ ಅಂತ ಹೇಳಿದಾಗ್ಯದ. ಅದಕ್ಕೆ ನಮ್ಗೆ ಆಧಾರಗಳು ಕೂಡ ಸಿಗ್ತಾವ್ರಿ. ಅಂದ್ರೆ ಅವ ಬಬಲೇಶ್ವರದವ ಅಲ್ಲ ಅಂತೇಳಿ ಹೇಳೋ ಸಲುವಾಗಿ ಬಬಲೇಶ್ವರದವರು ಇವರಿಬ್ಬರು ಅಣ್ಣತಮ್ಮರು ಅಂತ ಹೇಳಿ ಭಾಳ ಖಾತ್ರಿಯಾಗಿ ನಂಬ್ಕೊಂಡಿದ್ರು. ಯಾಕಂದರೆ ಹೇಳೋರ ಲಿಸ್ಟ್ನೊಳಗೂ ಅವ ಬೊಮ್ಮಯ್ಯ ಅಂತ ಹೇಳಿ ಹೆಸರು ಸಿಗ್ತಿತ್ತು, ಜಗದೇವಪ್ಪ ಅಂತ ಅನ್ನೋದು ಹೆಸರು ಸಿಗ್ತಿತ್ತು. ಅದಕ್ಕಾಗಿ ಇಲ್ಲಿ ನರೇಗಲ್ಲ ಶಾಸನದೊಳಗೆ ನಮ್ಗೆ 1120 ಅಂತಂದ್ರೆ ಈ ಶರಣರಕ್ಕಿಂತ ಮುಂಚಿನ ಶಾಸನ ರೀ ಅದು. ಅವಾಗಲಿಂದಲೇ ಈ ಮೂಲ ಬ್ರಹ್ಮಯ್ಯನ ಹೆಸರನ್ನು ತಮ್ಮ ಮಕ್ಕಳಿಗೆ ಇಡ್ತಿದ್ರು ಅಂತ ನಮ್ಗೆ ಗೊತ್ತಾಗ್ತದ. ಅಲ್ಲಿ ಒಂದು ಶಾಸನದೊಳಗೆ 1120ರ ಶಾಸನದೊಳಗೆ ಮಲ್ಲೆಯ ಬೊಮ್ಮಣ್ಣ ಅಂತನ್ನುವಂಥ 2 ಹೆಸರುಗಳು ನಮ್ಗೆ ಗೊತ್ತಾಗ್ತಾವೆ. ಹೀಗಾಗಿ ಮಕ್ಕಳಿಗೆ ಆ ಕಡೆ ಮಲ್ಲೆಬೊಮ್ಮ ಅಂತ ಹೇಳಿ ಹೆಸರು ಇಡ್ತಿದ್ರು ಅಂತನ್ನುವಂಥ ವಿಷಯ ನಮಗೆ ಗೊತ್ತಾಗ್ತದೆ. ಈಗ ನಾವು ಈ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನಕ್ಕೆ ಬಂದೇವ್ರಿ. ಈಗ ಸುಮ್ಮನೆ ಅವ ಕಾವ್ಯ ಏನು ಬರ್ದಾನ ನೋಡ್ರಿ, ಮಲ್ಲೆಬೊಮ್ಮಯ್ಯನ ಕಾವ್ಯ, ಅವ ಒಂದಿಷ್ಟು ಸ್ಥಳೀಯವಾದಂತಹ ಸಂಗತಿಗಳನ್ನು ಸಂಗ್ರಹ ಮಾಡಿ ಒಂದಿಷ್ಟು ಕಾಲ್ಪನಿಕವಾದಂಥ ಸಂಗತಿಗಳನ್ನು ಸೇರಿಸ್ಯಾನ್ರಿ ಅವ. ಬಹುಶಃ ಈ ಇಂತಹ ಸ್ಥಳೀಯವಾದಂಥ ಸಂಗತಿಗಳನ್ನು ಸಂಗ್ರಹ ಮಾಡಿ ಏನು ಸಣ್ಣ ಕಾವ್ಯಗಳ ಶರಣರ ಬಗ್ಗೆ ಭಾಳ ಸಿಗ್ತಾವ್ರಿ. ಅವು ಪ್ರಚಾರ ಇಲ್ಲ ಅಷ್ಟೇ, ಅವು ಸ್ಥಳೀಯವಾಗಿ ಒಂದು ಊರೊಳಗೆ ಪ್ರಕಟ ಮಾಡ್ಯಾರ ಅಂತಂದ್ರೆ ಅದೇ ಊರೊಳಗೇ ಗೊತ್ತಿರ್ತಾವೆ. ಹೀಗಾಗಿ ನೂರಾರು ಈ ಶರಣರ ಬಗ್ಗೆ ಕಾವ್ಯ ಬಂದಿದ್ದನ್ನು ನಾವು ಗಮನಿಸ್ಬೇಕ್ರಿ. ಅವ ಏನು ಬರಿತಾನ ಅಂತ ಹೇಳಿಕ್ಸಿಂದಂದ್ರೆ, ಯಾವಾಗ ಇವರು ನನ್ನ ಹೆಸರು ಇಡ್ತೀನಿ ಅಂತ ಹೇಳಿಕ್ಸಿಂದಂದು ಇನ್ನೊಬ್ಬರ ಹೆಸರು ಇಟ್ಟರು ಅಂಥೇಳಿ ಅಂದ್ರೆ ಈ ಕಲ್ಲೂರಿನ ಕಲ್ಲೇಶ್ವರ ಸಿಟ್ಟಿಗೆ ಬಂದನತ್ರಿ. ರಾತ್ರಿ ಹೋಗಿ ತಾಯಿ ಮಗಲಾಗಿನ ಕೂಸ ತೊಗೊಂಡು ಬಂದು ತನ್ನ ಗುಡಿ ಒಳಗೆ ಹಾಕೋತಿದ್ದನಂತ. ಅವ್ರ ತಂದೆ ಮಲ್ಲೆಬೊಮ್ಮಯ್ಯನ ತಂದೆ ಅದನ್ನು ಹುಡುಕ್ಯಾಡ್ಕೊಂಡು ಬಂದು ಬಹುಶಃ ಇಲ್ಲಿರಬೇಕು ಅಂತ ಹೇಳಿಕ್ಸಿಂದ ಅನಿಸ್ತಿತ್ತು ಕಾಣಿಸ್ತದ ಅವನಿಗೆ. ಇವ ಇಲ್ಲಿ ಕಲ್ಲೂರಿಗೆ ಬಂದು ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದೊಳಗೆ ಕೂಸ ಇರೋದನ್ನು ಗಮನಿಸಿ ಅವ ಕೂಸಿನ ತೊಗೊಂಡು ಹೋಗ್ತಿದ್ದ. ಇದು ಅವನಿಗೆ ಬೇಸರ ಆಯ್ತು ರೀ. ಬೇಸರಾಗಿ ಅವ ಏನು ಮಾಡಿದನು ಅಂತ ಹೇಳಿಕ್ಸಿಂದಂದ್ರೆ, ಈಗೇನು ನರೇಗಲ್ ಹೇಳ್ದು ನೋಡ್ರಿ, ಚಿಕ್ಕ ನರೇಗಲ್ದೊಳಗೆ ಮೂಲ ಬ್ರಹ್ಮನ ಗುಡಿ. ಈಗ ಇನ್ನೊಂದು ನರೇಗಲ್, ತಾಲೂಕಾ ನರೇಗಲ್ ಏನದ ನೋಡ್ರಿ, ಹೊಸ ನರೇಗಲ್, ಅಲ್ಲೊಂದು ಬ್ರಹ್ಮಯ್ಯನ ಗುಡಿ ಅಂದ್ರೆ ಒಂದು ಪ್ರದೇಶದೊಳಗೆ ಈಗ ಶರಣಬಸವೇಶ್ವರ ನಮ್ಮ ಭಾಗದೊಳಗೆ ಪ್ರಸಿದ್ಧನ ಅಂತಂದ್ರೆ ಬೇರೆ ಬೇರೆ ಊರೊಳಗೆಲ್ಲ ಶರಣಬಸವೇಶ್ವರ ಗುಡಿ ಕಟ್ಟಿಸ್ಕೊಂಡಾರ ನೋಡ್ರಿ. ಹಂಗೆ ಅವ ಒಂದು ಬ್ರಹ್ಮಯ್ಯನ ಗುಡಿ ಕಟ್ಟಿಸ್ಕೊಂಡ. ನಾವು ಇಲ್ಲಿ ಅವ ಅರಸನ ಬಲ್ಲಿ ಒಂದು ಕಂಪ್ಲೇಂಟ್ ಮಾಡ್ತಾನೆ ರೀ. ಅವ ಫಿರ್ಯಾದಿ ಹೋಗ್ತಾನೆ, ನನ್ನ ಮಗನಿಗೆ ಹಿಂಗೆ ದಿನ ಇವರು ಕತ್ಕೊಂಡು ನಡೆದಾರ, ನೀವು ಇದನ್ನು ನ್ಯಾಯ ಮಾಡಬೇಕು ಅಂತ ಹೇಳಿಕಿಸಿಂದ ಅಂತ. ಅವಾಗ ಅರಸ ಏನು ಮಾಡ್ತಾನ ಅಂತಂದ್ರಿ, ಈ ನ್ಯಾಯಕ್ಕಾಗಿ, ಯಾಕಂತಂದ್ರೆ ಕಲ್ಲೇಶ್ವರ ಬರಬೇಕಲ್ರಿ ಅಲ್ಲಿ ನ್ಯಾಯಕ್ಕೆ, ಅದಕ್ಕಾಗಿ ಒಂದು ಸ್ಪೆಷಲ್ ಆಗಿ ಒಂದು ನ್ಯಾಯದ ಕಟ್ಟೆ ಕಟ್ಟಿಸ್ತಾನ. ಅಲ್ಲಿ ಮೂಲ್ಯಾಗ ನೋಡ್ರಿ, ನೀವು ಅದು ಮುಂದೆ ತೋರಿಸ್ತೀನಿ ದೊಡ್ಡದು, ಇಲ್ಲೊಂದು ಮೂಲ್ಯಾಗ ಒಂದು ಕಟ್ಟೆ ಕಾಣಿಸ್ಲಿಕ್ಕತ್ತದ ನೋಡ್ರಿ ದೂರ, ಈ ಕಟ್ಟೆ ಅದು, ಇದೊಂದು ನ್ಯಾಯದ ಕಟ್ಟೆ ಅಂತ ಇವತ್ತಿಗೂ ಬಹಳ ಪ್ರಸಿದ್ಧವಾದಂಥ ಕಟ್ಟೆ ರೀ ಇದು. ಇಲ್ಲಿ ಅರಸ ಕುಂತು ಮಲ್ಲೆ ಬ್ರಹ್ಮಯ್ಯ ಅಂದರೆ ಮಲ್ಲೆ ಬೊಮ್ಮಣ್ಣ ಆ ಕೂಸು ತಂದೆಗೆ ಸೇರಿದ್ದೋ ಅಥವಾ ಕಲ್ಲೂರಿನ ಕಲ್ಲೇಶ್ವರಿಗೆ ಸೇರಿದ್ದು ಅಂತ ನ್ಯಾಯ ಕೊಡ್ತಾನಂತ. ಇಲ್ಲ, ಇದು ಕಲ್ಲೇಶ್ವರನಿಗೇ ಸೇರಿದ್ದು ಅಂತ ನ್ಯಾಯ ಕೊಡ್ತಾನಂತ. ಇದನ್ನು ಗಮನಿಸಿದರೆ ನಮಗೇನು ಅನ್ನಿಸ್ತದೆ ಅಂತಂದ್ರೆ, ಮಲ್ಲಿಬೊಮ್ಮಯ್ಯ ಸಂಪೂರ್ಣವಾಗಿ ಬೆಳೆದಿದ್ದು ಅವ ಸಂಪೂರ್ಣವಾಗಿ ಕಲ್ಲೇಶ್ವರ ದೇವಸ್ಥಾನದೊಳಗೆ ಅಂತ ಹೇಳಿ ಅನ್ನಿಸ್ತದೆ. ಯಾಕೆ ಕಲ್ಲೇಶ್ವರ ದೇವಸ್ಥಾನ ಇದನ್ನು ನೋಡ್ರಿ ನೀವು ಎಷ್ಟು ಹಳಿದದ ಅಂತನ್ನುವಂಥದ್ದು. ಕಣ್ಣಪ್ಪನ ಮೂರ್ತಿ ಇದು, ಕಣ್ಣಪ್ಪನಿಗೆ ದೇವರ ಪ್ರತ್ಯಕ್ಷ ಆಗಿದ್ದು, ಇದು ಒಳಗಿನ ಭಾಗ ಇದು. ಇಲ್ಲಿ ನೋಡ್ರಿ, ಇಲ್ಲಿ ಇದು ಹಿಂದೆ ಗಣಪತಿ ಮೂರ್ತಿ ಅದ ರೀ, ಇದು ನೋಡ್ರಿ, ಇದು ಲಿಂಗ ಅದ ರೀ ಅಷ್ಟು.
ಈ ಲಿಂಗ ಇದು ಜಗದೇವಪ್ಪನ ಸಮಾಧಿ ಅಂತ ಹೇಳಿ ಹೇಳ್ತಾರೆ ಅವರು. ಈಗ ನೋಡ್ರಿ ಇನ್ನೊಂದು ಲಿಂಗ ತೋರಿಸ್ತೀನಿ, ಇದು ಮಲ್ಲೆಬೊಮ್ಮಯ್ಯನ ಸಮಾಧಿ ಅಂತ ಹೇಳ್ತಾರೆ. ಇವೆರಡು ಎಲ್ಲವ ಅಂತಂದ್ರೆ ನಾವೇನು ಕಲ್ಲೇಶ್ವರನ ಗರ್ಭಗುಡಿಗೆ ಹೋಗ್ಲಿಕ್ಕೊಂದು ದೊಡ್ಡ ಬಾಗಿಲ ಸಿಗ್ತದೆ ನೋಡ್ರಿ, ನವರಂಗದ ಬಾಗಿಲ ಅಂತೇಳಿ ಅಂತೀವಿ. ಮಂಟಪದಿಂದ ನಾವು ಒಳಗೆ ಪ್ರವೇಶ ಮಾಡಿದರೆ ನವರಂಗದ ನಂತರ ಗರ್ಭಗುಡಿ ಇರ್ತದೆ. ಆ ನವರಂಗದ ಬಾಗಿಲಿನ ಆ ಕಡೆ ಒಂದು ಈ ಕಡೆ ಒಂದು ಎರಡು ಲಿಂಗಗಳು ಅವ್ರ ಹೆಸರ ಮೇಲೆ ಸಿಗ್ತಾವೆ ನಮ್ಗೆ. ಇವು ಜೋಡಿ ಲಿಂಗಗಳು. ಇವನ್ನ ಸಮಾಧಿ ಅಂಥೇಳಿ ನಂಬ್ತಾರೆ ಅವರು. ನನಗನ್ನಿಸ್ತದೆ ಇವೆರಡು ಆ ಸಮಾಧಿಗಳಲ್ಲ ಅಂಥೇಳಿ ಅನ್ನಿಸ್ತದೆ. ಮೋಸ್ಟ್ಲಿ ಮಲ್ಲೆಬೊಮ್ಮಯ್ಯನವರು ಬಂದು ಜಗದೇವಪ್ಪನ ನೆನಪಿಗಾಗಿ ಈ ಜಗದೇವಪ್ಪನ ಹೆಸರಿಗೆ ಒಂದು ಲಿಂಗ ಸ್ಥಾಪನೆ ಮಾಡ್ಕೊಂಡಿರ್ಬೇಕು. ಯಾಕಂತಂದ್ರೆ ಅವ್ರು ಇರೋದೇ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದೊಳಗೆ ಯಾರು ಕಿರ್ತಾನ ಅಂತ ಅನ್ನೋದು ನಾನು ಮುಂದೆ ಹೇಳ್ತೀನಿ. ಇವ ತೀರ್ಕೊಂಡ ನಂತರ ಮಲ್ಲೆಬೊಮ್ಮಯ್ಯ ತೀರ್ಕೊಂಡ ನಂತರ ಬಹುಶಃ ಜನ ಎಲ್ಲ ಭಕ್ತರು ಮಲ್ಲೆಬೊಮ್ಮಯ್ಯನ ಹೆಸರಿಗೆ ಒಂದು ಲಿಂಗ ಅಲ್ಲಿ ಸ್ಥಾಪನೆ ಮಾಡಿರಬೇಕು ಅಂತ ಹೇಳಿ ಅನ್ನಿಸ್ತದೆ. ಖಂಡಿತವಾಗಿ ಸಮಾಧಿಗಳಲ್ಲ, ಯಾಕಂದ್ರೆ ಮಲ್ಲೆಬೊಮ್ಮಯ್ಯನ ಸಮಾಧಿ ನಮ್ಗೆ ಅಲ್ಲಿ ಸಿಗ್ತದೆ ಅವ್ರ ಊರೊಳಗೆ ರ್ಯಾವಣಿಕೆ ಒಳಗೇನೆ. ಈಗ ನಮಗೆ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಯಾಕಪ್ಪ ಕಲ್ಲೇಶ್ವರನ ಗುಡಿಗೂ ಮತ್ತು ಮಲ್ಲೆಬೊಮ್ಮಯ್ಯನಿಗೂ ಏನು ಸಂಬಂಧ ಅಂಥೇಳಿ ಕೇಳಿದ್ರಿ. ಈ ಕಲ್ಲೇಶ್ವರನ ಗುಡಿ ನಾ ಹೇಳಿದೆ ನೋಡ್ರಿ, 9ನೇ ಶತಮಾನದಿಂದ ಪ್ರಸಿದ್ಧವಾದಂಥದ್ದು. ಅದು ಕಾಳಾಮುಖ ಶೈವ ಧರ್ಮ ಅಂತನ್ನುವಂಥ ಒಂದು ಕಾಳಾಮುಖ ಶೈವ ಧರ್ಮ ರೀ. ಈ ಕಾಳಾಮುಖರೇ ಹೆಚ್ಚಾಗಿ ಬಸವಣ್ಣವರ ಹಿಂಬಾಲಕರಾಗಿ ಬಂದಿದ್ದರು. ಇವೇನು ಶೈವ ಧರ್ಮದ ಶಾಖೆಗಳಿದ್ದು ನೋಡ್ರಿ ನಮ್ಮಲ್ಲಿ, ಈ ಶೈವ ಧರ್ಮದ ಜನನೇ ಇವ್ರ ಹಿಂದೆ ಬಂದಿದ್ದು. ನೀವು ಬೀದರ್ ಜಿಲ್ಲೆಯ ಸುತ್ತಮುತ್ತ ಈ ಹಳ್ಳಿಕೇಡು ಹಿಡ್ಕೊಂಡು ಮುಂದಕ್ಕೆ ನೀವು ಹೋದ್ರಿ ಅಂತ ಹೇಳಿದ್ರೆ ಅಲ್ಲೆಲ್ಲ ಇಂತಹ ಶೈವ ಶಾಖೆಗೆ ಸಂಬಂಧಪಟ್ಟಂತಹ ಜನನೇ ಜಾಸ್ತಿಯಾಗಿರೋದನ್ನು ನಾವು ಗಮನಿಸ್ತೀವಿ. ಅದರಾಗ ಚಿಟ್ಟಗುಪ್ಪದೊಳಗಂತೂ ಸುಮಾರು 360 ಮನೆಗಳು ಇಂತಹ ಒಂದು ಶೈವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಮನೆಗಳು. ಅವ್ರ ಬಳಿ ದಾಸೋಹ ಪರಂಪರೆ ಮನ್ನಿನವರೆಗೂ ಬಂದಿತ್ತು ಅಂತ ಹೇಳಿ ಕೇಳ್ತೀವ್ರಿ ನಾವು. 20-25 ವರ್ಷದ ಹಿಂದಿನ ತನಕನೂ ಒಂದು ದಿವಸ ಒಬ್ಬರ ಮನೆಗೆ ಅಡುಗೆ ಮಾಡ್ತಿದ್ರಂತ್ರಿ ಅವರು. 300 ಜನರ ಕುಟುಂಬಗಳು ಒಂದೇ ಮನೆಯೊಳಗೆ ಊಟ ಮಾಡ್ತಿದ್ರಂತ್ರಿ. ಅಂದ್ರೆ ವರ್ಷಕ್ಕೊಂದು ಸಲ ಒಬ್ಬರು ಪಾಳಿ ಬರ್ತಿತ್ತು ಅಂತ ಹೇಳಿ ಕೇಳ್ತೀವಿ. ಇದು ದಾಸೋಹದ ಇಂಪ್ಯಾಕ್ಟೇ ಇರಬೇಕು ಅಂತ ಹೇಳಿ ಅನ್ನಿಸ್ತು. ಇಂಥ ಕಾಳಾಮುಖ ಶಿಕ್ಷಣ ಕೇಂದ್ರ ಆಗಿತ್ತು ಇದು ಕಲ್ಲೂರು ದೇವಸ್ಥಾನ. ಯಾಕೆ ನಾವು ಇದು ಹೇಳಕ್ಕೆ ಖಾತ್ರಿ ಅಂತಂದ್ರೆ, ಈ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದೊಳಗೆ 18 ಶಾಸನಗಳು ಸಿಗ್ತಾವ್ರಿ, ಒಂದಲ್ಲ ಎರಡಲ್ಲ. ಆ 18 ಶಾಸನಗಳಲ್ಲಿ 2ರಲ್ಲಿ ನೇರವಾಗಿ ಮಲ್ಲೆಬೊಮ್ಮಯ್ಯನನ್ನು ಉಲ್ಲೇಖ ಮಾಡಿ ಹೇಳ್ತಾವವು ನೋಡ್ರಿ. ಇವು 1098ನೇ ಶಾಸನದಿಂದ ಪ್ರಾರಂಭ ಮಾಡಿ ಈ ಶಿವಶಕ್ತಿ ಪಂಡಿತ ಅಂಥೇಳಿ ಅಂದರೆ ಇವ ಕಾಳಾಮುಖ ಸಂಪ್ರದಾಯದ ಎತ್ತಿರಿ ಒಬ್ಬ. ಇನ್ನೊಂದು 1125ನೇ ಇಸ್ವಿ ಒಳಗೆ ಸಿಗ್ತಲ್ಲ ಒಬ್ಬ ರುದ್ರಶಕ್ತಿ ಪಂಡಿತ ಅಂತ ಹೇಳಿಸಿದ್ದ. 1132 ಒಂದು ಸಿಗ್ತದ, ಅವನ ಹೆಸರಿಲ್ಲ, ಆದರೆ ಇವನು ಕಾಳಾಮುಖ ಎತ್ತೇನೆ. 1158 ಒಂದು ಶಾಸನ ಸಿಗ್ತದೆ, ಅಲ್ಲಿ ಸೋಮೇಶ್ವರ ಪಂಡಿತ ಅಂತ ಹೇಳಿಸಿರ್ತಾನೆ. ಹೀಗಾಗಿ ಅಲ್ಲಿ ಅನೇಕ ಜನ ಆ ದತ್ತಿ ಬಿಟ್ಟಿದ್ದನ್ನು ಅಲ್ಲಿ ಶಾಸನಗಳು ಉಲ್ಲೇಖ ಮಾಡ್ತಾವೆ. ಎದಕ್ಕಾಗಿ ದತ್ತಿ ಬಿಟ್ಟಿದ್ರು ಅವರು ಅಂತ ಹೇಳಿಸಿದ್ರೆ, ಕಾಳಾಮುಖ ಯತಿಗಳ ತಪೋಧನರ ಆಹಾರ ಧಾನ್ಯಕ್ಕಾಗಿ ದತ್ತಿ ಬಿಡ್ತಿದ್ರು ಅಂತ ಹೇಳಿಸಿದಂದು. ಅಂದರೆ ಅವರಿಗೆ ಖರ್ಚಿಗಾಗಿ, ಊಟ ತಿಂಡಿ ಇತ್ಯಾದಿಗಾಗಿ ದತ್ತಿ ಬಿಡ್ತಿದ್ರು ಅಂತ ಹೇಳಿಸಿದ ಗೊತ್ತಾಗ್ತದೆ. ಹೀಗಾಗಿ ಮಲ್ಲೆಬೊಮ್ಮಯ್ಯ ಶಿಕ್ಷಣ ಪಡೆದು ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದೊಳಗೆ ಅವ ಶಿಕ್ಷಣ ಪಡೆದದ್ದು ಕಾಳಾಮುಖ ಧರ್ಮಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ. ಅದರಿಂದಾಗಿಯೇ ಅವ ಬಸವಣ್ಣವರ ವಾರ್ತೆಯನ್ನು ಕೇಳಿ ಆ ಕಲ್ಯಾಣಕ್ಕೆ ಬಂದನು ಅಂತ ಹೇಳಿ ಕಾಣಿಸ್ತದ. ಕಲ್ಯಾಣದಿಂದ ಬಂದ ನಂತರ ಮತ್ತೆ ಕಲ್ಯಾಣಕ್ಕೆ ಹೋಗೋದಕ್ಕಿಂತ ಮುಂಚೆ ಭಾಳ ಇಂಪಾರ್ಟೆಂಟ್ ಆದಂಥ ಈ ಸಂಗತಿಗಳನ್ನು ಗಮನಿಸಬೇಕ್ರಿ ನಮಗೆ. ಅವ ಅದೇ ಗುಡಿಯೊಳಗೇನೆ ಇದ್ದ ಅಂತ ಹೇಳಿಸಿಂದ ಅನ್ನೋದಕ್ಕೆ ನಮ್ಗೆ ಇವೆಲ್ಲ ಆ ಖಾತ್ರಿ ಸಂಗತಿಗಳು. ಮತ್ತು ಮಲ್ಲೆಬೊಮ್ಮಯ್ಯ ಎಂಥ ವ್ಯಕ್ತಿತ್ವದ ಮನುಷ್ಯ ಅಂತ ಅನ್ನೋದು ಬಹಳ ಪ್ರಮುಖವಾದಂಥ ವಿಷಯ ನೋಡ್ರಿ. 1154 ಇದು ಬಿಜ್ಜಳನ ಕೊಲೆ ಆಗೋದಕ್ಕಿಂತ ಮುಂಚಿನ ಶಾಸನ ರೀ. ಇದು ಬಿಜ್ಜಳನ ಕೊಲೆ ಆಗೋದಕ್ಕಿಂತ ಮುಂಚಿನ ಶಾಸನ. ಆ ಶಾಸನದೊಳಗೆ ಏನು ಹೇಳ್ತದ ಅಂತಂದ್ರೆ, ಆ ಊರು ಏನು ಆಳ್ತಿದ್ದು ನೋಡ್ರಿ ಇವ ಚಾವುಂಡಾರಸ ಅಂತ ಹೇಳಿಸಿಂದ ಅನ್ನುವಂಥವ ಶ್ರೀಮನು ಮಹಾಮಂಡಳೇಶ್ವರಂ ಚಾವುಂಡರಸ ಅಂತ ಹೇಳಿಸಿದ ಏನು ಬರ್ತದೆ ನೋಡ್ರಿ. ಇವ ಅರಸ ಇದ್ದ. ಇವ ಅರಸನ ಅರ್ಧಾಂಗಿ ಮಹಾದೇವಿ ಅಂತ ಹೇಳಿಸಿ ಅನ್ನುವಂಥಕ್ಕಿ ರಾಣಿ ಕಲ್ಲೂರನ್ನ ಆಳುತ್ತಾ, ಆ್ಯಕ್ಚುಲಿ ಕಲ್ಲೂರಿನ ಆಡಳಿತ ಆಕಿಗೆ ಸೇರಿತ್ತು ಅಂತ ಹೇಳಿಸಿದಂದ್ರೆ, ಆಕಿ ದತ್ತಿ ಕೊಡ್ತಾಳೆ, ದಾನ ಕೊಡ್ತಾಳೆ. ಯಾರಿಗೆ ಅಂತ ಹೇಳಿಸಿದಂದ್ರೆ, ಶ್ರೀ ಸ್ವಯಂಭೂ ಕಲಿದೇವ ಸ್ವಾಮಿಯ ಪಾದಾರಾಧಕಂ ಮಲ್ಲೆಬೊಮ್ಮಯ್ಯಂಗೆ. ಮಲ್ಲೆಬೊಮ್ಮಯ್ಯನಿಗೆ
ಎಂಥ ವಿಶೇಷಣ ಇತ್ತು ಅಂತನ್ನೋದನ್ನು ನೀವು ಗಮನಿಸಿದ್ರೆ ಮಲ್ಯಬಮ್ಮಯ್ಯ ಇಡೀ ಜೀವನ ಶಿಕ್ಷಣ ಹಿಡ್ಕೊಂಡು ಅವ ಎಲ್ಲಿನೂ ಹೋಗಿಲ್ಲ ಅಂತ ಹೇಳಿ ಅನ್ನಿಸ್ತದೆ. ಸ್ಥಳೀಯವಾಗಿ ಇವ ಎಂಥದೋ ರಾಣಿಗೆ ಮಾಡ್ಕೊಂಡ ಇತ್ಯಾದಿ ಮಾಡ್ಕೊಂಡ ರಾಜ್ಕುಮಾರಿಗೆ ಮಾಡ್ಕೊಂಡ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು ಸಂಗತಿ ಅಂತ ಹೇಳಿ ಅನ್ನಿಸ್ತದೆ ರೀ. ಅವ ಅತ್ಯಂತ ಧಾರ್ಮಿಕ ವ್ಯಕ್ತಿಯಾಗಿ ಶಿಕ್ಷಣ ಅಲ್ಲೇ ಪಡೆದ, ಶಿಕ್ಷಕನೂ ಅಲ್ಲೇ ಆದ. ಇಡೀ ಧರ್ಮ ಪ್ರಸಾರಕ್ಕಾಗಿಯೇ ಅವ ಅಲ್ಲೇ ಕಲ್ಲೇಶ್ವರನಲ್ಲೇ ಉಳ್ದ. ಅದಕ್ಕಾಗಿಯೇ ಶ್ರೀ ಸ್ವಯಂಭೂ ಕಲಿದೇವ ಸ್ವಾಮಿಯ ಪಾದಾರಾಧಕಂ ಅವ್ರ ಪೂಜೆ ಮಾಡ್ಕೊತಾವ ಅಲ್ಲೇ ಉಳ್ದ ಅಂತನ್ನುವಂಥ ಈ ಬಿರುದು ಬಹಳ ಮುಖ್ಯವಾದಂಥದ್ದು. ಈಕೆ ಇವನಿಗೆ ದಾನ ಕೊಟ್ಟಳಂತ್ರಿ. ಯಾವುದಕ್ಕಾಗಿ ಅಂತಂದ್ರೆ ದೇಹಾತ ವೃತ್ತಿಯಾಗಿ, ವೃತ್ತಿ ಅಂತಂದ್ರೆ ಭೂಮಿ ರೀ ಇದು. ದೇಹಾತ ಅಂತಂದ್ರೆ ದೇಹ ಇರೋವರೆಗೆ, ಜೀವಂತ ಇರೋವರೆಗೆ ಭೂಮಿ ಬಳಸ್ಕೋಬೇಕು. ಯಾವುದಕ್ಕಾಗಿ ಅಂತಂದ್ರೆ ಉಪಜೀವನಕ್ಕಾಗಿ. 6 ಮತ್ತರು, 6 ಮತ್ರ ಕೊಟ್ಟಳತ್ರಿ. ಒಂದು ಮತ್ತರು ಅಂಥೇಳಿ ಅಂದ್ರೆ ಸುಮಾರು 5 ಎಕರೆ ಅಂಥೇಳಿ ಒಂದು ಅಂದಾಜು ಇದೆ. 5 ಎಕರೆ ಅಂತಂದ್ರೆ 5 6 30 ಎಕರೆ ಜಮೀನು ಅವನ ಉಪಜೀವನಕ್ಕಾಗಿ ಕೊಟ್ಟರ್ರಿ ಅವರು. ಅದರಾಗ ಮತ್ತೆ ಕಲಿದೇವ ಸ್ವಾಮಿಯ ಬಿಟ್ಟ ಲೆಕ್ಕದಲ್ಲೊಂದು ಮನೆ ಇಲ್ಲಿ ನೋಡ್ರಿ, ಕೊನೆಯದಿದು ಒಂದು ಮನೆಯೂ ಕೂಡ ಕೊಡ್ತಾಳ ಅಂತ ಹೇಳಿದ್ರೆ ಅವ ಅಲ್ಲೇ ಉಳ್ದಂಗೆ ಆಯ್ತಲ್ರಿ. ಯಾಕಲ್ಲಿ ನೀವು ಕಲ್ಲೂರಿಗೆ ಹೋಗೋದು ಬಂತು ಅಂತಂದ್ರೆ ಅದು ಇಲ್ಲಿದಿಂದ ಸುಮಾರು 300 ಕಿಲೋಮೀಟ್ರ್ ಭರ್ತಿ ಆಗ್ತದೆ ರೀ. ಅದು 300 ಕಿಲೋಮೀಟ್ರ್ ಹೋಗಿ ನೀವು ನೋಡಿದ್ರಿ ಅಂತಂದ್ರೆ ಈ ಕಲ್ಲೂರಿನ ಕಲ್ಲೇಶ್ವರ ದೇವಸ್ಥಾನದ ಹಿಂದಿನ ಮಕ್ಕಳು ಒಂದು 4-5 ಎಕರೆ ದೊಡ್ಡ ಜಮೀನು ಅದ ರೀ. ಆ ಜಮೀನಿಗೆ ಒಂದು ದೊಡ್ಡ ಸುತ್ತಳತೆ ಚೌಕಟ್ಟಾಗಿ ಅಲ್ಲಿ ಕಾಂಪೌಂಡ್ ಹಾಕಿದ್ದ ಗುರುತುಗಳು ನಮಗೆ ಇವತ್ತಿಗೂ ಕೂಡ ಸಿಗ್ತಾವೆ. ಮತ್ತು ಅಲ್ಲಿ ಒಂದು ಬಾವಿ ಇದ್ದಿದ್ದು, ಹಳೆಯ ಕಟ್ಟಡಗಳ ಪಳುವಳಿಕೆಗಳು ಅಲ್ಲಿ ನಮಗೆಲ್ಲ ಸಿಗೋದ್ರದಿಂದ ಆ ದೇವಾಲಯದ ಹಿಮ್ಮಗ್ಲೆ ಶಿಕ್ಷಣಾರ್ಥಿಗಳಿಗಾಗಿ, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಳೋದಕ್ಕಾಗಿ ವ್ಯವಸ್ಥೆ ಇತ್ತು. ಮತ್ತು ಅವರಿಗೆ ಉಪಜೀವನಕ್ಕಾಗಿ ಅವ್ರ ದಾಸೋಹ ವ್ಯವಸ್ಥೆಗಾಗಿ ಅಲ್ಲಿ ಅರಸರೆಲ್ಲ ಅವರಿಗೆ ದಾನ ಕೊಡ್ತಿದ್ರು ಅಂತನ್ನುವಂಥ ವಿಷಯ ನಮ್ಗೆ ಗೊತ್ತಾಗ್ತದೆ. ಅದು 1154ಕ್ಕೆ ಒಂದು ದಾನ ಸಿಕ್ಕಿತ್ತು ರೀ ಇವನಿಗೆ. ನೋಡ್ರಿ, ಈಗ 1186 ಅಂದ್ರೆ ಸುಮಾರು 32 ವರ್ಷ ಫರಕ್ ಅದ ನೋಡ್ರಿ. ಅಂದರೆ ಕಲ್ಯಾಣದ ಕ್ರಾಂತಿ ಮುಗಿದ ನಂತರದ್ದು ಇದು. ಅನೇಕ ಜನ ವಿದ್ವಾಂಸರು ಏನು ಹೇಳ್ತಾರೆ ಅಂತಂದ್ರೆ ಶರಣರು ದಾನ ತಗೊಳ್ಳಿಲ್ಲ, ದಾನ ಎದಕ್ಕೆ ತಗೊಳ್ತಾರ ಅಂತನ್ನುವಂಥದ್ದು ಮುಖ್ಯನೇ ಹೊರತಾಗಿ ತಗೊಳ್ಳೇ ಇಲ್ಲ ಅಂತ ಹೇಳಿಕಿಸಿಂದ ನಿರ್ಣಯಕ್ಕೆ ಬರೋದು ತಪ್ಪ ಅಂತ ಹೇಳಿಕಿಸಿಂದ ಅನ್ನಿಸ್ತದ. ಈಗ ಅವ ಏನು ರಾಣಿ ಇದ್ದು ನೋಡ್ರಿ, ಆ ರಾಣಿಯ ಮಗ ವೀರ ಬಿಜ್ಜಲ ಅಂತನ್ನುವಂಥ ಅರಸನಿಗೆ ಸಂಬಂಧಪಟ್ಟಿತ್ತು ಕಲ್ಲೂರ. ಈ ಕಲ್ಲೂರಿನೊಳಗೆ ಅವನು ನೋಡ್ರಿ, ಅವನ ಡಿಸಿಗ್ನೇಷನ್ ಏನು ಚೇಂಜ್ ಆಗಿಲ್ಲ, ಅವನ ವಿಶೇಷಣ ಏನು ಚೇಂಜ್ ಆಗಿಲ್ಲ. ಶ್ರೀ ಸ್ವಯಂಭೂ ಕಲಿದೇವ ಸ್ವಾಮಿಯ ಪಾದಾರಾಧಕ ಮಲ್ಯಬಮ್ಮಯ್ಯಂಗೆ ಯಾವುದಕ್ಕಾಗಿ ಇವ ದತ್ತಿ ಕೊಟ್ಟನು ಅಂತಂದ್ರೆ ಪ್ರಮಥ ವೃತ್ತಿಯಾಗಿ ಗಣಮಠಕ್ಕೆ ಕೊಟ್ಟ ಭೂಮಿ. ಇದು ಯಾವುದಕ್ಕಾಗಿ ಕೊಟ್ಟನು ಅಂತಂದ್ರೆ ಅಲ್ಲೇನು ಬಂದು ಪ್ರಮಥರು ಇರ್ತಾರ, ಸನ್ಯಾಸಿಗಳು ಇರ್ತಾರ, ಶಿಕ್ಷಣವೇತ್ತರು ಇರ್ತಾರ, ಧರ್ಮ ಪ್ರಸಾರಕ್ಕಾಗಿ ಬರ್ತಾರ. ಈಗ ನೋಡ್ರಿ, ಇದು ಕಲ್ಯಾಣಕ್ಕೆ ಹೋಗಿ ಬಂದ ನಂತರದ ಸಂಗತಿರೇ ಇದು. ಗಣಮಠ ಅಂತನೋ ಮಾತು ಬರೀ ಆ ಕಾಳಾಮುಖರದಿತ್ತು ಅಂತ ಹೇಳಿಕ್ಸಿದ್ರೆ ಇಲ್ಲಿ ಗಣಮುಖ ಅಂಥೇಳಿ ಬರ್ಲಿಕ್ಕೆ ಸಾಧ್ಯ ಇದ್ರು. ಗಣಮಠ ಅಂತ ಹೇಳಿಕ್ಸಿದ್ರೆ ಇದು ದಾಸೋಹದ ಮಠ. ಇದು ದಾಸೋಹಕ್ಕಾಗಿ ಅವ ಭೂಮಿ ಕೊಟ್ಟನಂತ ಎಷ್ಟು ಕೊಟ್ಟನ್ರಿ ಅವ? 200 ಕೊಟ್ಟನಂತ್ರಿ ಅವ. 200 ಮತ್ತರ ಕೊಟ್ಟವ. ಒಂದು ಮತ್ತರಕ್ಕೆ 5 ಎಕರೆ ಅಂತ ನಾವು ಹಿಡಿದ್ರೆ 200 ಎಕರೆ ಕೊಟ್ಟನು ಅಂದ್ರೆ 1000 ಎಕರೆ ಕೊಡ್ತಾನ್ರಿ ಅವ. 1000 ಜಮೀನು ಅವನಿಗೆ ಕೊಟ್ಟನು ಅಂತ ಹೇಳಿಸ್ತಂದ್ರೆ ಎಷ್ಟು ಜನ ಶಿಕ್ಷಣಾರ್ಥಿಗಳಲ್ಲಿರಬೇಕು, ಎಷ್ಟು ಜನ ಶಿಕ್ಷಕರಲ್ಲಿರಬೇಕು ಅಂತನ್ನೋದು ನಾವು ನೆನೆಸ್ಕೊಂಡ್ರೆ ಎಂಥ ದೊಡ್ಡ ಜವಾಬ್ದಾರಿ ಈ ಮಲ್ಯಬಮ್ಮಯ್ಯ ಅಂತನ್ನುವಂಥ ಶರಣ ನಿಭಾಯಿಸ್ತಿದ್ದ ಅಂತನ್ನುವಂಥದ್ದು ನಮ್ಗೆ ಗೊತ್ತಾಗ್ತದೆ ರೀ. ಇದು ನೋಡ್ರಿ, ಇದು ಕಲ್ಲೇಶ್ವರ ದೇವಸ್ಥಾನದ ಹಿಮ್ಮಗ್ಲನ್ನ ಏನು 4 ಎಕರೆದಷ್ಟು ದೊಡ್ಡ ಜಾಗ ಹೇಳಕತ್ತೀನಿ ನೋಡ್ರಿ. ಆ ಜಾಗದೊಳಗಿರುವಂಥ ಒಂದು ಹಳೆಯ ಕಟ್ಟಡದ ಪಳವಳಿಕೆ ಇವೆಲ್ಲ ಕಲ್ಲಿನ ಹೊಸ್ತಲುಗಳೇ ಇರೋದನ್ನು ನೀವು ಗಮನಿಸ್ತೀರಿ ನೋಡ್ರಿ. ಇನ್ನೊಂದು ಕಟ್ಟಡದ ಭಾಗ ಇದು, ಇನ್ನೊಂದು ಕಟ್ಟಡದ ಭಾಗ ಇದು. ಅಲ್ಲೊಂದು ಹಳೇ ಬಾವಿ ಅದರಿ. ಇದು ಬಾವಿಯ ಪಳವಳಿಕೆ ಇವನ್ನೆಲ್ಲ ನೀವು ನೋಡಿದ್ರಿ ಅಂತ ಹೇಳಿಸಿದ್ರೆ ಇವು ಭಾಳ ಸರಳವಾಗಿ 12ನೇ ಶತಮಾನ 12ನೇ ಶತಮಾನಕ್ಕಿಂತ ಮುಂಚಿನ ಶತಮಾನಗಳು ಇರಬೇಕು ಅಂತ ಹೇಳಿ ಅನ್ನಿಸ್ತು. ಇಷ್ಟೆಲ್ಲ ಕಥೆ ನಾವು ಬಿಜ್ಜಳನ ಕೊಲೆ ಮಾಡಿದಂಥವರು ಇವರೇ ಇಬ್ಬರು ಇರಬೇಕು ಅಂತ ಹೇಳಿ ಅನುಮಾನ ಮಾಡಿಕೊಂಡು ಅದರ ಸುತ್ತಮುತ್ತಲೇ ವಿಚಾರ ಮಾಡ್ತಾ ಬಂದೇವ್ರಿ. ಸ್ಥಳೀಯ ಸಂಗತಿಗಳು ಕೂಡ ಅದಕ್ಕೆ ಸಂಬಂಧಪಟ್ಟಂತೆಯೇ ಬೆಳ್ಕೊಂಡು ಬಂದಿದ್ದು. ಈಗ ನಾವು ಒಂದು ಸ್ವಲ್ಪ
ಭಿನ್ನವಾದಂತಹ ಸಂಗತಿಗಳ ಕಡೆ ಶಾಸನಗಳು ಏನು ಹೇಳ್ತಾವ ಅಂತ ಸುಮ್ಮನೆ ಒಂದು 5-6 ನಿಮಿಷದಾಗ ಮುಗಿಸ್ತೀನಿ ರೀ ನಾ ಈಗ ಈ ವಿಷಯ. ಈಗ ಬಿಜ್ಜಳನ ಆಳ್ವಿಕೆಯ ಕೊನೆ ಎಂದಾಯಿತು ಅಂತಂದ್ರೆ 1167 ಮಧ್ಯಭಾಗ ಅಂತ ನಮ್ಮ ಸಂಶೋಧಕರು ನಿರ್ಧಾರ ಮಾಡಿಬಿಟ್ಟಾರೆ. ಇದು ಶಾಸನಗಳನ್ನು ಅನುಸರಿಸಿನೇ ಮಾಡಿದಂಥ ನಿರ್ಧಾರ, ಇದು ಪುರಾಣ ಕಾವ್ಯಗಳು ಹೇಳಿದಂಥದ್ದೇನಲ್ಲ ಇದು. ಹೌದ್ರಿ, ಇದು ಖಾತ್ರಿ ವಿಷಯನೇ. ಇದು 1167ಕ್ಕೆ ಅವ ಸ್ಥಳ ಬಿಟ್ಟ. ನಾವು ಮಧ್ಯಭಾಗ ಅಂತ ಹೇಳಿಕ್ಷಂದ್ರೆ ಸುಮಾರಾಗಿ ಜೂನ್ದಿಂದ ಆಗಸ್ಟ್ರವರೆಗೆ ಅಂತೇಳಿ ಹೇಳ್ತಾರೆ. ಈ PB ದೇಸಾಯಿ ಅಂತ ಅನ್ನೋರು ಭಾಳ ದೊಡ್ಡ ವಿದ್ವಾಂಸರು ರೀ. ಪಾಂಡುರಂಗರಾವ್ ದೇಸಾಯಿ ಅಂಥೇಳಿ ಅಂದು ಅವ್ರು ಕೊಪ್ಪಳ ಜಿಲ್ಲೆಯವರೇ. ಭಾಳ ನಾವು ಅಭಿಮಾನ ಪಡಬೇಕು ಅಂತ. ಬಸವಣ್ಣವ್ರ ಬಗ್ಗೆ ಒಂದು ಭಾಳ ಅದ್ಭುತವಾದಂಥ ಒಂದು ಪುಸ್ತಕ ಬರೆದಾರ್ರಿ ಅವರು. ಮೊದಲನೇದಾಗಿ ಭಾಳ ಅಥೆಂಟಿಕ್ಕಾಗಿ ಬಂದಂಥ ಪುಸ್ತಕ ಇದು. ಬಸವಣ್ಣನವರ ಬಸವೇಶ್ವರ ಮತ್ತು ಅವರ ಕಾಲ ಅಂಥೇಳಿ ತಿಳ್ಕೊಂಡು ದಯವಿಟ್ಟು ಇದನ್ನು ಆಸಕ್ತಿ ಇದ್ದವರು ನೋಡಲೇಬೇಕಾದಂಥ ಪುಸ್ತಕ. ಮತ್ತು ಎಲ್ಲಿನೂ ಅವರು ಕಾಲ್ಪನಿಕ ವಿಷಯಗಳನ್ನು ಹೇಳಿಲ್ರಿ. ಅವ್ರು ಹೇಳಿದ್ದು ಶಾಸನಗಳನ್ನು ಆಧರಿಸೇ ಈ 3,500 ಪುಟ ಬರೆದಾರವರು. ಇದು ಹೆಂಗೆ ಬರೆದ್ರು ಅಂತ ಹೇಳಿಕಿಸಿಂದ್ರೆ ತಾವಾಗಿನೇ ಕುಂತು ಬರೆದಿಲ್ಲರಿ ಅವರು. ಪಾವಟೆ ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾಗ ಇವರು ಅಲ್ಲಿ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾಗಿದ್ದರು. ಅವ್ರಿಗೆ ಕರೆದು ಬಸವಣ್ಣವ್ರ ಬಗ್ಗೆ ಹಿಂಗೆ ಶರಣರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪುಸ್ತಕ ಬರೆದು ಕೊಡ್ರಿ ಅಂತ ಹೇಳಿಸಿಂದಾಗ PB ದೇಸಾಯಿ ಅವರು ತಮ್ಮ ಕೈ ಕೆಳಗೆ ಏನು ಅಸಿಸ್ಟೆಂಟ್ ಇದ್ರು ನೋಡ್ರಿ, ಈಗಿನ ಹೆಸರುಗಳು ಕೇಳಿದ್ರೆ ಅಂತ ಗಾಯಪಾಯಿ ಅವರೆಲ್ಲ ದೊಡ್ಡ ದೊಡ್ಡ ಇತಿಹಾಸದ ಪ್ರಾಧ್ಯಾಪಕರು ಅವರೆಲ್ಲ, ಅವರನ್ನೆಲ್ಲ ಕೂಡಿಸ್ಕೊಂಡು ಎಷ್ಟೆಷ್ಟು ಶಾಸನಗಳು ಕನ್ನಡದೊಳಗೆ ಪ್ರಿಂಟ್ ಆಗ್ಯಾವ ನೋಡ್ರಿ, ಆ ಎಲ್ಲ ಕನ್ನಡದೊಳಗೆ ಪ್ರಿಂಟ್ ಆದಂತಹ ಎಲ್ಲ ಶಾಸನಗಳನ್ನು ಅಧ್ಯಯನ ಮಾಡಿ ಅವರವ್ರ ಕಡೆಯಿಂದ ನೋಟ್ಸ್ಗಳನ್ನು ತರಿಸಿ ಈ ಕೃತಿ ಬರೆದಿದ್ದು. ಅದಕ್ಕಾಗಿ ಇದನ್ನು ಅಧಿಕೃತವಾಗಿ ಇಷ್ಟು ದಿವಸ ಇದೇನಿತ್ತು ಅಂತಂದ್ರೆ ಇದು ಯಾರ ಕೈಗೆ ಸಿಕ್ಕಿದ್ದಿಲ್ಲ ರೀ. ಇಂಗ್ಲೀಷ್ನೊಳಗಿತ್ತು, ಕರ್ನಾಟಕ ವಿಶ್ವವಿದ್ಯಾಲಯ ಎಂದೋ ಪ್ರಿಂಟ್ ಆಗಿತ್ತು, ಪ್ರತಿಗಳು ಸಿಗ್ತಿದ್ದಿಲ್ಲ. ಅದರ ಮೊನ್ನೆ ಗದಗಿನ ಗುರುಗಳು ಇನ್ನೂ ಬದುಕಿದ್ದಾಗಲೇ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಕನ್ನಳಿ ಅಂಥೇಳಿ ಅನ್ನುವಂಥ ಇಂಗ್ಲೀಷ್ ಪ್ರಾಧ್ಯಾಪಕರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದ್ರು. ಅದನ್ನು ಅವರು ಗದಗಿನ ಮಠದವರೇ ಪ್ರಿಂಟ್ ಮಾಡ್ಯಾರ. ನಿಮಗೆ ಬೇಕಾದಷ್ಟು ಪ್ರತಿಗಳು ಸಿಗ್ತಾವೆ. ಇಲ್ಲಿ ನೋಡ್ರಿ, PB ದೇಸಾಯಿ ಅವರು ಬಳ್ಳಿಗಾವೆಯ ಒಂದು ಶಾಸನ ಗಮನಿಸಿ ಹೇಳ್ತಾರವರು. ಬಳ್ಳಿಗಾವೆ ಶಾಸನದಲ್ಲಿ ಸೋವಿದೇವ ಅಂತಂದ್ರೆ ಇವ ಬಿಜ್ಜಳನ ಮಗಾರಿ. ಇವ ಸೋವಿದೇವನು ಬಿಜ್ಜಳನ ಇಷ್ಟ ಪುತ್ರನೆಂದು, ಬಿಜ್ಜಳನಿಗೆ ಭಾಳ ಬೇಕಾದಂತಹ ಪುತ್ರ ಅಂಥೇಳಿ ತಿಳ್ಕೊಂಡು ತಂದೆ ಮಗನಿಗೆ ಅಧಿಕಾರ ನೀಡಿದನೆಂದು ಹೇಳಲಾಗಿದೆ. ಅಧಿಕಾರ ನೀಡಿದನೆಂದು ಹೇಳಲಾಗಿದೆ. ಅವನು ಕೊಲೆ ಆಗಿಲ್ರಿ. ಇಲ್ಲಿ ತನ್ನ ಮಗನಿಗೆ ಅಧಿಕಾರ ವಹಿಸಿಕೊಡ್ತಾನವ. ತಾನು ಅವನಿಗೆ ಮಗನಿಗಾಗಿ ಸಿಂಹಾಸನದಿಂದ ಇಳಿದು ಮಗನಿಗೆ ಪಟ್ಟಗಡ್ದ ಅಂತ ಅರ್ಥ. ಇದು ತಂದೆ ಮಗನಿಗೆ ಅಧಿಕಾರ ನೀಡಿದನೆಂದು ಹೇಳಲಾಗಿದೆ. ಅಧಿಕಾರ ಹಸ್ತಾಂತರ ನೋಡ್ರಿ, ಇದು ಕೊಲೆ ಅಲ್ಲ, ಬೆದರಿಕೆ ಅಲ್ಲ, ಅಧಿಕಾರ ಹಸ್ತಾಂತರ. ಮಗನಿಗೆ ತನ್ನ ಅಧಿಕಾರವನ್ನು ಕೊಟ್ಟು ಬಿಡ್ತಾನ, ಅವ ಹಸ್ತಾಂತರ ಮಾಡ್ತಾನ. ಕ್ರಿಸ್ತಕ 1167 ಮಧ್ಯಭಾಗದಲ್ಲಿ ಜರುಗಿತು ಅಂತ ನಮ್ಮ PB ದೇಸಾಯಿ ಅವರು ಬಳ್ಳಿಗಾವಿಯ ಶಾಸನವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ತನಕ ಏನು ಕತೆ ಹೇಳಿವಿ ನೋಡ್ರಿ, ಅವೇನು ಖಡ್ಗ ಇತ್ಯಾದಿಗಳೆಲ್ಲ ನಾವು ಪುನಃ ಆಲೋಚನೆ ಮಾಡಬೇಕಾಗ್ತದ ಅಂತನೋ ಮಾತು. ಅಂದರೆ ಇವರು ಪಾಲ್ಕುರ್ಕೆ ಸೋಮನಾಥ್ ಆಗಿರ್ಬೋದು, ಭೀಮಕವಿ ಆಗಿರ್ಬೋದು, ನಮ್ಮ ಕನ್ನಡದ ಕೃತಿಕಾರರು ಏನಾರ ನೋಡ್ರಿ, ಅವರಲ್ಲಿ ಆ ಕಾಲಕ್ಕೆ ಬಂದಂತಹ ವಿಚಾರಗಳೇನೋ. ಶರಣರಿಗೆ ತೊಂದರೆ ಕೊಟ್ಟನ ಅಂತಂದ್ರೆ ಶರಣರು ಕೊಲ್ಲು ಹಾಕಿದ್ರು ಅಂತ ಹೇಳಿಕ್ಷನ್ ಬರೆದು ಬಿಟ್ರೆ ಆಯ್ತು ಆ ಕಡೆ ಅಂತ ಹೇಳಿಕ್ಷನ್ ಎಮೋಷ್ನಲ್ ಆಗಿ ಬರೆದಿರ್ಬೋದು ಅವರು. ಶಾಸನಗಳು ಹೇಳುವಂಥ ಮಾತನ್ನು ನಾವು ಗಮನಿಸಿದರೆ ಬಳ್ಳಿಗಾವೆ ಶಾಸನ ಹಿಂಗೆ ಹೇಳ್ತದ, ಅವ ಅಧಿಕಾರ ಹಸ್ತಾಂತರ ಮಾಡ್ಯಾನೆ ಹೊರತಾಗಿ ಅವನ ಕೊಲೆ ಆಗಿಲ್ಲ ಅಂತ. ನಾನು ಒಂದಿಷ್ಟು ಈ ಶಾಸನಗಳನ್ನು ನನ್ನ ಬಳಿ ಏನೇನು ಸಿಗ್ತಾವೋ ಅವನು ಗಮನಿಸಿದ್ರೆ ಅವನ ತಂದೆ ನಮ್ಮ ಮುಂದೆ ತೋರಿಸ್ತೀನಿ. ಇಲ್ಲಿ ಮನೆಯೊಳಗೆ ಸಿಕ್ಕಂಥ ಶಾಸನಗಳ ತುಕಡಿಗಳನ್ನು ಬಳಸಿ ಇದಕ್ಕೆ ಪುರಾವೆಯಾಗಿ ಏನು ಸಿಗ್ಬೋದು, ಏನು ನೋಡ್ಬೋದು ಅಂತ ಹೇಳಿ ಅನ್ನೋ ಮಾತುಗಳನ್ನು ನಾನು ಮುಂದೆ. ಇದು ನೋಡ್ರಿ, ಇವು 3 ಶಾಸನಗಳನ್ನು ನೀವು ಗಮನಿಸಬೇಕು. ನಿಡೋಣಿ, ಇದು ಬಿಜಾಪುರ ಜಿಲ್ಲೆ ಒಳಗಿರುವಂಥ ಒಂದು ಊರು. ಬಿಜಾಪುರದೊಳಗೆ 2 ಶಾಸನಗಳು ಸಿಗ್ತಾವ್ರಿ. ಈ ನಿಡೋಣಿ ಒಳಗೆ ಸಿಗುವಂತಹ ಶಾಸನ 1170ನೇ ಇಸ್ವಿ ಶಾಸನ. ಇದು 4ನೇ ವರ್ಷ ಒಂದು ಸೋವಿದೇವ ಆಳ್ಕೆ ಮಾಡಕ್ಕೆ ಪ್ರಾರಂಭ ಮಾಡಿದ್ದು ಅಂತೇಳಿ ಹೇಳ್ತಾನವ. 70, 69, 68, 67 ಕರೆಕ್ಟ್ ಐತ್ರಿ. ಇದು ಬಳ್ಳಿಗಾವೆ ಶಾಸನ ಏನು ಅಲ್ಲಿದು, ಇದು ಬಿಜಾಪುರ ಜಿಲ್ಲೆಯ ಶಾಸನ.
67ನೇ ಇಸ್ವಿ ಒಳಗೆ ಹಸ್ತಾಂತರ ಮಾಡಿದ ಅಂತ ಬಳ್ಳಿಗಾವೆ ಒಳಗೆ ಹೇಳ್ತಾನೆ. 67ನೇ ಇಸ್ವಿ ಒಳಗೇನೆ ಇವ ಸೋವಿದೇವ ಆಳ್ಕೆ ಮಾಡ್ಲಿಕ್ಕತ್ತಾನ ಅಂತನ್ನುವಂಥದ್ದು. ಅಂದ್ರೆ 4ನೇ ವರ್ಷದ ವರ್ಷಾಚರಣೆ ಮಾಡೋ ಮುಂದೆ ನಿಲ್ಲಿಸಿದಂತಹ ಶಾಸನ ಇದು. ಬಿಜಾಪುರದೊಳಗೆ 1170 ಮತ್ತು 73 2 ಶಾಸನಗಳು ಸಿಗ್ತಾವ. ಅದನ್ನು 67 ಅಂತ ಹೇಳಿ ಅನ್ನುವಂಥ ಲೆಕ್ಕ ನಮಗೆ ಸಿಗ್ತದೆ. ಹೀಗಾಗಿ ಬಳ್ಳಿಗಾವೆ ಶಾಸನ ಏನು ಹೇಳ್ತದೆ ನೋಡ್ರಿ, ಅದಕ್ಕೆ ಸಪೋರ್ಟಾಗಿ ಬೇರೆ ಬೇರೆ ಶಾಸನಗಳು ನಮ್ಗೆ ಸಿಗ್ತಾವ ಅಂತನ್ನೋದಕ್ಕೆ ನಾವಿಲ್ಲಿ ಗಮನಿಸ್ಬೋದು. ಈಗ ನೋಡ್ರಿ ಒಂದು ಭಾಳ ವಿಚಿತ್ರವಾದಂಥ ಒಂದು ಸಂಗತಿ ನಾವಿಲ್ಲಿ ನೋಡ್ತೀವಿ. ಅಂದರೆ ಶಾಸನಗಳಾರೆ ಸುಳ್ಳು ಹೇಳಲ್ಲ ಅಂತನ್ನೋದು ನಮ್ಮ ತಲೆಯೊಳಗಿರೋದ್ರಿಂದ ಇದನ್ನು ನೀವು ಗಮನಿಸ್ಬೇಕ್ರಿ. ಇದು ನದಿ ಹರಳಹಳ್ಳಿ ಶಾಸನ, ರಾಣೆಬೆನ್ನೂರು ತಾಲೂಕದೊಳಗೆ ಸಿಗ್ತದೆ ರೀ. ಅದು ಮಾರ್ಚ್ 25, 1168. ಹೌದ್ರಿ, ನಾವು ಕೊಲೆ ಆಗಿದ್ದು 1167 ಅಂತ ಹೇಳಿ ನಂದು ತಲೆ ಕುಂತು ಬಿಟ್ಟದ ನಮಗೆ. ಅಂದರೆ ಪಾಲ್ಕುರ್ಗಿ ಸೋಮನಾಥ ಹೇಳ್ದ, ಭೀಮಕವಿ ಹೇಳ್ದ, ಮುಂದೆ ಬಂದಂಥವ್ರು ಎಲ್ಲರೂ ಹೇಳಿದ್ರು. ಅದಕ್ಕಾಗಿ ಬಿಜ್ಜಳನ ಕೊಲೆನೇ ಆಯಿತು, ಶರಣರು ಕೊಲ್ದರು. ಅದು ಮತ್ತು ಬಸವಣ್ಣವ್ರು ಹೇಳಿದ್ರಿಂದ ಕೊಲ್ದರು ಅಂತ. ಬಸವಣ್ಣವ್ರು ಎಂದರೆ ದೈವೇ ಧರ್ಮದ ಮೂಲ ಅಂತ ಹೇಳಿದಂಥವ್ರು ಬಸವಣ್ಣವ್ರು ಬಿಜ್ಜಳನ ಕೊಲ್ರಿ ಅಂತ ಹೇಳಕ್ಕಂತೂ ಸಾಧ್ಯನೇ ಇಲ್ಲ. ನೋಡ್ರಿ, ನಮ್ಗೆ ಶಾಸನ ಸಾಹಿತ್ಯ ನಮಗೆ ಭಿನ್ನವಾದಂಥ ಸಂಗತಿನ ಹೇಳಕತ್ತದ ಅಂತನ್ನುವಂಥದ್ದು ಭಾಳ ಮುಖ್ಯವಾದಂಥ ಸಂಗತಿ. ಇದು ಮಾರ್ಚ್ 25ಕ್ಕೆ ಸರಿ ಹೊಂತದ್ರಿ. ಇದು 1168 ಮಾರ್ಚ್ 25 ಅಂತಂದ್ರೆ ಅವ ಏನು ಸೋವಿದೇವ ಅಧಿಕಾರ ಸ್ವೀಕಾರ ಮಾಡ್ಯಾನ ನೋಡ್ರಿ. ಅಧಿಕಾರ ಸ್ವೀಕಾರ ಮಾಡಿದ ನಂತರ 1 ವರ್ಷದ ನಂತರದ ಶಾಸನ ಇದು. ಹೌದ್ರಿ, ಅಂದರೆ ಬಿಜ್ಜಳ ಸತ್ ನಂತರ ಸೋವಿದೇವ ಬಂದಿಲ್ಲ ಅಂತನ್ನೋದು ಒಂದು ಖಾತ್ರಿ ಆಗಲ್ಕತ್ತದ ನಮಗೆ. ಇಲ್ಲೇನದ ಅಂತಂದ್ರೆ, ಸ್ವಸ್ತಿ ಶ್ರೀಮತ್ ಕಳಚೂರ್ಯ ಪ್ರತಾಪ ಚಕ್ರವರ್ತಿ ವೀರ ಬಿಜ್ಜಣ ದೇವರು ಕಲ್ಯಾಣದ ನೆಲೆವೀಡಿನೊಳು ಸುಖದಿಂ ರಾಜ್ಯಂ ಗೈಯುತ್ತಮ್ಮಿರೆ ಅಂತ ಹೇಳಿ ಬರ್ತದೆ ಇದು. ಅಂದರೆ ಇದು ಶಕ ಯಾವುದು ಅಂತಂದ್ರೆ 1090 ಅಂತೇಳಿ 1168 ಅಂತ ಹೇಳಿ ಬರ್ತದೆ. ಅಂದರೆ 1168ಕ್ಕೂ ಬಿಜ್ಜಳ ಆಳಕತನ ಅಂತ ಈ ಶಾಸನ ಹೇಳ್ತದೆ. 67 ಮಧ್ಯಕ್ಕೆ ಅವ ಅಲ್ಲಿ ಅಧಿಕಾರ ಕೊಟ್ಟ ಅಂತ ಹೇಳಿ ಒಂದು ಹೇಳಕತ್ತದ. ಈಗ ನೋಡ್ರಿ, ಇದು ಮುಂದಿಂದು ಶಾಸನ. ಇದು ಹಾವೇರಿ ಒಳಗೆ ಸಿಗುವಂಥ ಒಂದು ಶಾಸನ. ಹಾವೇರಿ ಪ್ರಾಪರ್ ಹಾವೇರಿ ಒಳಗೇ ಸಿಗುವಂಥ ಒಂದು ಶಾಸನ. ಇಸ್ವಿ ಇಲ್ಲ, ಅದೆಲ್ಲ ಒಡೆದು ಹೋಗ್ಯದ್ರಿ ಅದು. ಇಲ್ಲಿ ಬಿಜ್ಜಳನ ಮಗ ಸೋವಿದೇವ ಕಲ್ಯಾಣದೊಳಗೆ ಆಳ್ತಿದ್ದ. ಅದರ ಶಾಸನದ ಭಾಗ ನೋಡ್ರಿ ಏನದು ಅಂತಂದ್ರೆ, ಅಲ್ಲಿ ಈ ಮಾಯಿಯಣ ಚಮೂಪತಿ ಅಂತಂದ್ರೆ ಒಂದು ಅಧಿಕಾರದ ಹುದ್ದೆಯ ಹೆಸರು ಅದು. ಸಿದ್ದೇಶ್ವರ ದೇವರಿಗೆ ಒಂದು ದತ್ತಿ ಕೊಡುವಂತಹ ಒಂದು ಶಾಸನ ಇದು. ಈ ಕಾರ್ಯಕ್ರಮದೊಳಗೆ ಬಿಜ್ಜಳನಲ್ಲಿ ಏನು ದಂಡನಾಯಕ ಇದ್ದು ನೋಡ್ರಿ, ಆ ದಂಡನಾಯಕನೂ ಕೂಡ ಭಾಗಿಯಾಗಿದ್ದ ಅಂತ. ಆ ಶಾಸನದ ಕೊನೆಗೆ ಏನು ಉಲ್ಲೇಖ ಮಾಡ್ತದೆ ಶಾಸನ ಅಂತಂದ್ರೆ, ಇಲ್ಲಿ ಇವರು ದತ್ತಿ ಬಿಡೋ ಮುಂದೆ ಕೊನೆಯಲ್ಲಿ ಬಿಜ್ಜಳ ಒಂದು ಕಡೆ ವೈರಿಗಳನ್ನು ನಾಶಗೊಳಿಸುವ ಕ್ರಿಯೆಯಲ್ಲಿ ತೊಡಗಿದ್ದ ಅಂತ ಉಲ್ಲೇಖ ಮಾಡ್ತದೆ ಅದು. ಅಂದ್ರೆ ಬಿಜ್ಜಳ ಶರಣರಿಂದ ಕೊಲೆ ಆಗಿಲ್ಲ ಅಂತನ್ನೋ ಮಾತು ನಾವೀಗ ಸದ್ಯಕ್ಕೆ ನಿರ್ಧಾರ ಮಾಡಿಕೊಂಡ್ರೆ ಸಾಕು. ಶಾಸನಗಳು ಮುಂದೆ ಅಧ್ಯಯನ ಮಾಡ್ತಾ ಮಾಡ್ತಾ ಈ ನಿಟ್ಟಿನೊಳಗೆ ಇನ್ನೂ ಏನೇನು ವಿಷಯಗಳು ಸಿಗ್ತಾವೋ ನೋಡಬೇಕು. ಈಗಾಗಲೇ ನಾವು ನಿರ್ಧಾರಕ್ಕೆ ಬರಬಾರ್ದು ಅಂತನ್ನುವಂತಹ ಮಾತನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿ ಒಂದು ಶಾಸನ ಅದ ರೀ. ಇದು ಏನಾಗಿರಬೇಕು ಅಂತ PB ದೇಸಾಯಿ ಅವರಿಗೂ ಅದು ಭಾಳ ಮುಜುಗುರಕ್ಕೆ ಈಡು ಮಾಡಿದಂತಹ ಒಂದು ಸಂಗತಿ ರೀ. ಇದು ಮುತ್ತಿಗೆ ಶಾಸನ 1165. ಅವ ಅಧಿಕಾರಕ್ಕೆ ಬಂದಿದ್ದು 1162ಕ್ಕೆ ರೀ. 3 ವರ್ಷ ಆಗ್ಯದ. ಇನ್ನು 2 ವರ್ಷದೊಳಗೆ ಅವ ಅಲ್ಲಿಂದ ಬದಲಾವಣೆ ಹೊಂತಾನ. ಈ 3 ವರ್ಷದೊಳಗೇ ಅವರು PB ದೇಸಾಯಿ ಅವರು ಏನು ಹೇಳ್ತಾರೆ ಅಂತಂದ್ರೆ, ಅವ್ರ ಮನೆಯೊಳಗೇ ಈ ಅಧಿಕಾರಕ್ಕಾಗಿ ಜಗಳ ಇತ್ತು ಅಂತ. ಬಿಜ್ಜಳನಿಗೆ 4-5 ಜನ ಗಂಡು ಮಕ್ಕಳು ಇರ್ತಾರೆ. ಅದ್ರಾಗ ಒಂದನೇ ಅವ ವಜ್ರ ಅಂತ ಹೇಳಿ ಅನ್ನೋ ಇರ್ತಾನೆ. ಅವನಿಗೆ ಒಂದು ಗಂಡು ಮಗ ಆಗಿರ್ತದೆ ರೀ, ಕರ್ಣ ಅಂತ ಹೇಳಿ ಅನ್ನೋವಂಥವ. ಆದರೆ ವಜ್ರ ತೀರ್ಕೊಂಡಿರ್ತಾನೆ, ಅಂದ್ರೆ ಹಿರಿಯ ಮಗ ತೀರ್ಕೊಂಡಿರ್ತಾನೆ. ಇವ ಸೋವಿದೇವ 2ನೇ ಮಗ ರೀ ಇವ. ಹೌದ್ರಿ, ಸೋವಿದೇವ 2ನೇ ಮಗ. 1ನೇ ಮಗನ ಮೊಮ್ಮಗ ಕರ್ಣ ಒಬ್ಬ ದೊಡ್ಡವಾಗೇನೀಗ, ನಾನು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅಂತಾನವ. ಬಿಜ್ಜಳನ ತಮ್ಮ ಮಲ್ಲಿಕಾರ್ಜುನ ಅವನಿಗೆ ಮೈಳುಗಿ ಅಂತ ಹೇಳಿ ನಂದು ಶಾಸನ ಉಲ್ಲೇಖ ಮಾಡ್ತದ. ಮೈಳುಗಿ ಹನ. ಇವರು 3 ನಡುವೆ ಪೈಪೋಟಿ ರೀ ಅಧಿಕಾರಕ್ಕಾಗಿ. ಬಿಜ್ಜಳನ ದೊಡ್ಡ ಮಗ ಇಲ್ಲ, ಸತ್ತಾನ. ಅದಕ್ಕಾಗಿ ಬಿಜ್ಜಳ ನಂತರ ನನಗೆ ಬರಬೇಕು ಅಂತ ಅವ್ರ ತಮ್ಮ ಮೈಳುಗಿ ಜಗಳ ತೆಗೆದ ನಂತರ
ಆಮೇಲೆ ಬಿಜ್ಜಳನ ದೊಡ್ಡ ಮಗ ಸತ್ತದ್ರಿಂದ ನನಗೇ ಬರಬೇಕು ಅಂತ ಸೋವಿದೇವ ಜಗಳ ತೆಗೆದಿದ್ದ. ಆಮೇಲೆ ನಮ್ಮ ಅಪ್ಪ ತೀರ್ಕೊಂಡನ, ದೊಡ್ಡ ಮಗನ ಮಗ ಬಿಜ್ಜಳನ ಮೊಮ್ಮಗ ಏನು ಹೇಳ್ತಿದ್ನು ಅಂತ ಹೇಳಿಸಿದಂದ್ರೆ, ನಮ್ಮ ಅಪ್ಪ ದೊಡ್ಡವ, ಅವ ತೀರ್ಕೊಂಡೇನ ಅಂತಂದು ಮಾಡಕ್ಕೆ ಅವನ ಮಗ ನಾ ಇದ್ದೀನಿ, ನನಗೆ ಬರಬೇಕಲ್ಲ ಅಂತ. ಹಿಂಗೆ ಬಿಜ್ಜಳನ ತಮ್ಮ, ಬಿಜ್ಜಳನ ಎರಡನೇ ಮಗ, ಬಿಜ್ಜಳನ ಒಂದನೇ ಮಗನ ಮಗ ಮೊಮ್ಮಗ, ಇವರು ಮೂವರ ನಡುವೆ ತಿಕ್ಕಾಟ ಇತ್ತು. ಅದು ಬಿಜ್ಜಳನ ಕುತ್ತಿಗೆಗಿತ್ತು ಅಂತ ಹೇಳಿಸಿಂದ ಬರೀತಾರೆ ಅವರು, ಪಿ ಬಿ ದೇಸಾಯಿ ಅವರು. ಅದಕ್ಕಾಗಿ ಈ ಜಗಳದೊಳಗೇನೆ ಅವ ಏನು ಮಾಡ್ತಾನ ಅಂತಂದ್ರೆ, ಸೋವಿದೇವ ಇವ ಬಿಜ್ಜಳನೇನು ಸಾಮಾನ್ಯ ಮನುಷ್ಯ ಅಲ್ರಿ, ಅವ್ರ ಅಪ್ಪಗೆ ಸರಸಿನೇ ಆ್ಯಕ್ಚುಲಿ ಕೊಂದು ಬಂದ ಅಂತ ಹೇಳಿಸಿದ ಅಂತಾರೆ. ಅವ್ರ ಅಪ್ಪಗೆ ಸರಸಿನೇ ಅವ ಅಧಿಕಾರ ಮಂಗಳವೇಡಿ ಒಳಗೆ ತೊಗೊಂಡವ. ಅದಕ್ಕಾಗಿ ಇವ ಸೋವಿದೇವನು ಇವರ ಅಪ್ಪನಿಗೆ ಅವನಿಗೆ ಸರಿಸುವಂಗೆ ವ್ಯವಸ್ಥೆ ಮಾಡ್ದವ, ಅಷ್ಟು ಕೀಟ ಕೊಡ್ತಿದ್ದ ಅಂತನ್ನುವಂಥ ವಿಷಯ ನಮ್ಗೆ ಗೊತ್ತಾಗ್ತದೆ ರೀ. ಸೋವಿದೇವ ರಾಜ ಪದವಿಯೊಂದಿಗೆ ತರ್ದವಾಡಿಯನ್ನು ಆಳುತ್ತಿದ್ದ ಅಂತ ಪಿ ಬಿ ದೇಸಾಯಿ ಅವರು ಬರೀತಾರೆ. ರಾಜ ಪದವಿಯೊಂದಿಗೆ ಆಳ್ತಿದ್ದ ಅಂತ ಅಲ್ಲಿ ಒಂದು ಶಾಸನ ಸಿಗ್ತದೆ ರೀ. ಅದು ನಮ್ಮ ಮನೆಯೊಳಗೇನೆ ಒಂದು ಪುಸ್ತಕ ಸಿಕ್ತು. ಆ ಶಾಸನದ ಸಾಲು ನಿಮ್ಮ ಮುಂದೆ ಓದ್ತೀನಿ ನೋಡ್ರಿ. ಅಂದ್ರೆ ಆ ಸೋವಿದೇವನಿಗೂ ಮತ್ತು ಬಿಜ್ಜಳನಿಗೂ ಎಂಥ ಸಂಬಂಧ ಇತ್ತು, ಅವ ಏನು ತಾನಾಗೇನೆ ಬಿಟ್ಕೊಟ್ಟೋ ಅಥವಾ ಇವ ಏನು ಸರಿಸಿ ಮ್ಯಾಲೆ ಕುಂತೋ ಅಂತನ್ನುವಂಥದ್ದು ಗೊತ್ತಾಗ್ತದೆ ನೋಡ್ರಿ. ಇಲ್ಲಿ ಕೆಂಪು ಅಕ್ಷರದೊಳಗಿದ್ದು ಕುಂತಳ ದೇಶಕ್ಕೆ ಅರಸಾದಂ, ಇದೇ ಬಿಜಾಪುರ ಜಿಲ್ಲೆಯ ಭಾಗನೇ ಅದು. ಈ ಕುಂತಳ ದೇಶ ರೀ. ಕುಂತಳ ದೇಶಕ್ಕೆ ಅರಸಾದಂ ತೋಳ್ಬಲದಿಂದೆ, ಬಿಜ್ಜಳನ ಮರ್ಜಿಯಿಂದಲ್ರಿ. ಒಂದು ನಾಡಿಗೆ ಒಂದು ನಾಡು ತಮ್ಮ ತಂದೆ ಏನು ಆಳ್ತಿದ್ದ, ಆ ತಂದೆ ಆಳುವಂತಹ ಆ ಭಾಗದ ಒಂದು ಭಾಗಕ್ಕೆ ಇವ ಆಳಕ್ಕೆ ಪ್ರಾರಂಭ ಮಾಡ್ದ. ಅವ ಅಪ್ಪ ನೀ ಆಳಲ್ಲಿ ಆ ಭಾಗ ಅಂಥೇಳಿ ಕೊಟ್ಟಿದ್ದಲ್ಲ. ಹಂಗೆ ಕೊಟ್ಟ ಉದಾಹರಣೆಗಳು ಬೇಕಾದಷ್ಟು ಸಿಗ್ತಾವೆ ನಮಗೆ. ರಾಣಿಯರಿಗೆ ಕೊಡ್ತಾರ, ಮಕ್ಕಳಿಗೆ ಗಂಡು ಮಕ್ಕಳಿಗೆ ಕೊಟ್ಟಾರ, ಹೆಣ್ಮಕ್ಳಿಗೆ ಕೊಟ್ಟಾರ, ಯಾರು ಬೇಕಾದವ್ರಿಗೆ ಕೊಟ್ಟಿದ್ದ ಉದಾಹರಣೆಗಳು ಸಿಗ್ತಾವೆ ನಮಗೆ. ಆದರೆ ಇವ ನೋಡ್ರಿ, ಕುಂತಳ ದೇಶಕ್ಕೆ ಅರಸಾದಂ ಮಾಡಲಿಕ್ಕೆ ಅಲ್ರಿ, ಅವ ಅಧಿಕಾರಿ ಅಲ್ಲ, ಅರಸನೇ ಆದನಂತ. ದೇಶಕ್ಕೆ ಅರಸಾದಂ ತೋಳ್ಬಲದಿಂದೆ. ಅವ ಸುಮ್ಮನೆ ಏನಾದ್ರೆ ಗಿಫ್ಟ್ ಕೊಟ್ಟಿದ್ದಲ್ರಿ, ಅದು ಬಿಜ್ಜಳ ಈಗ ನೀ ಆಳಪ್ಪ ಆ ಭಾಗ ಆಳನಿ ಅಂತ ಹೇಳಿ ಅಂದಿದ್ದಲ್ಲ, ತನ್ನ ಶಕ್ತಿಯಿಂದ ಅದನ್ನು ಪಡ್ಕೊಂಡ ಅಂತ. ತೋಳ್ಬಲದಿಂದೆ ಬಿಜ್ಜಲ ಕ್ಷಿತಿಪತಿ ಸುತಂ, ಅರಸನ ಮಗ ತೋಳ್ಬಲದಿಂದ ಒಂದು ಭಾಗ ತಗೊಂಡವ. ಕಾಂತಾಕಾರಂ ಕಳಚುರಿ ಸಂತಾನಂ ಸೋವಿದೇವನ್ ಯಶವಗ್ರೀವಂ ಅಂತ ಹೇಳ್ತಾನೆ. ಅವನ ಕುತ್ತಿಗೆ ನೋಡಿದ್ರೇ ಬಹಳ ಅದ್ಭುತವಾದಂತಹ ಒಂದು ಕುತ್ತಿಗೆ ಇತ್ತು. ಅಂತಹ ಶೂರನಾದಂತಹ ಸೋವಿದೇವ ತನ್ನ ತೋಳ್ಬಲದಿಂದ ಈ ಕುಂತಳ ನಾಡನ್ನು ವಶಪಡಿಸಿಕೊಂಡ ಅಂತ ಹೇಳೋ ಬಂದ. ನಮಗೆ ಇವರ ಸಂಬಂಧ ಸರಿಯಾಗಿರಲಿಲ್ಲ. ಬಿಜ್ಜಳನಿಗೆ ಮಗನೇ ಸರಿಸಿ ತಾನು ಅಧಿಕಾರಕ್ಕೆ ಬಂದ ಅಂತನ್ನುವಂಥ ಮಾತು ನಮಗಿಲ್ಲಿ ಖಾತ್ರಿ ಆಗ್ತದೆ ನೋಡ್ರಿ. ಇಲ್ಲಿವರೆಗೆ ತಾವೆಲ್ಲ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದ ಅವರಿಗೆ ನಮಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.